ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಪೈಲಿದೆ, ಒಂದೊಂಥರ ಬ್ರೇಕ್ ಥ್ರೂ ಅಂತಲೇ ಹೇಳ್ಬೋದು. ಬ್ರೇಕ್ ಥ್ರೂ ಅಂದರೆ ಒಂದು ಮಹತ್ವದ ತಿರುವು ಬರ್ತಾ ಇದೆ. ಇದು ಸ್ಪಿರಿಚುವಾಲಿಟಿಯಲ್ಲಿ ಇರ್ಬೋದು ಅಥವಾ ನಾರ್ಮಲ್ ಜರ್ನಿಯಲ್ಲಿ ಇರ್ಬೋದು. ಇದು ಜನರಲ್ ರೀಡಿಂಗ್ ಆ್ಯಸಿ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಪೈಲ್ ನಂಬರ್ 1, ಈ ಆಮೆ ಟಾರ್ಟೈಸ್. Pile number 2, penguin. Pile number 3, fish, ಮೀನು. ಕಲರ್ ಅಥವಾ ನಂಬರಿಂದ ಚಾಯ್ಸ್ ಮಾಡ್ಬೋದು ಅಥವಾ ಪ್ರಾಣಿಗಳಿಂದ ಚಾಯ್ಸ್ ಮಾಡ್ಬೋದು. ಇದು ನಿಮಗೆ ಸಾಯಿಬಾಬಾ, ಶಿರಡಿ ಸಾಯಿಬಾಬಾ ಮೆಸೇಜ್ ನಿಮಗೆ ಏನು ಹೇಳಿ ಮೆಸೇಜ್ ತೆಗಿತಿದ್ದೇನೆ. ನೀವೇನಾದರೂ ಬೇರೆ ಧರ್ಮದವರಿದ್ದರೆ ಮೆಸೇಜ್ ಮಾತ್ರ ತಗೊಳ್ಳಿ. ನಿಮಗೆ ಬಾಬಾ ಏನೋ ಒಂದು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ. ಸೊ ಇದೊಂಥರ ಬ್ರೇಕ್ ಥ್ರೂ ಅಂತಲೇ ಹೇಳ್ಬೋದು. ಸಾಯಿಬಾಬಾ ಮುಖಾಂತರ ಏನು ನಿಮಗೆ ಬ್ರೇಕ್ ಥ್ರೂ ಬರ್ತಾ ಇದೆ ಅಂತ ನೋಡುವ. ಫಸ್ಟ್ ಕಾರ್ಡ್ ತೆಗಿತಿದ್ದೇನೆ. ಸಬ್ಸ್ಕ್ರೈಬರ್, ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಬಾಬಾ ಮೆಸೇಜ್ ಫಸ್ಟ್, ನಿಮ್ಮ ಜೀವನದಲ್ಲಿ ಏನು ಬ್ರೇಕ್ ಥ್ರೂ. ಒಂದು ಕಾರ್ಡ್, ಫೈಲ್ ನಂಬರ್ 1, ಫೈಲ್ ನಂಬರ್ 2, file number 3, bottom of the deck, Queen of Pentacles. Wow. File select ಮಾಡಬಹುದು. 1, 2, 3. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಟಾರ್ಟೈಸ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಯಾವ ಬ್ರೇಕ್ ಥ್ರೂ ಬರ್ತಾ ಇದೆ ಅಥವಾ ಬಾಬಾ ಬ್ಲೆಸ್ಸಿಂಗ್ಸ್ ಏನು ಅಂತ ಹೇಳಿ ನೋಡುವ. 8 ಆಫ್ ಕಪ್ಸ್. ಇಲ್ಲಿ ನಿಮ್ದು ಒಂದು ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ತನಕ ನೀವು ತುಂಬಾ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ತುಂಬಾನೇ ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಅಂದ್ರೆ ನಿಮ್ಗೆ ತುಂಬಾನೇ ಕನ್ಫ್ಯೂಷನ್ ಇದ್ದಿರ್ಬೋದು. ನಿಮ್ದಿಲ್ಲೊಂದು ಮೇಜರ್ ಎಂಡ್ ಆಗ್ತಿದೆ ನಿಮ್ಮ ಜೀವನದಲ್ಲಿ. ಏನೋ ಒಂದು ಮೇಜರ್ ಎಂಡ್ ಆಗಿ ನೀವು ಅದೆಲ್ಲ ಬಿಟ್ಟು ಒಂದು ಹೊಸ ಜೀವನದ ಕಡೆ ಹೋಗ್ತಿದ್ದೀರಿ. ನಿಮ್ದೊಂದು ಹೊಸ ಜೀವನ ಅಂದ್ರೆ ಒಂದು ಸೆಕೆಂಡ್ ಚಾನ್ಸ್ ಅಂತ ಒಂದು ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಇಷ್ಟು ತನಕ ನೀವು ನಿಮ್ಮಲ್ಲಿ ಇರೋದ್ರ ಬಗ್ಗೆ ನೀವು ನೋಡದೇನೆ ಇದ್ದಿರ್ಬೋದು. ಈಗ ಕ್ಲಾರಿಟಿ ತೆಗಿತಿದ್ದೇನೆ ಯಾವ ಬ್ರೇಕ್ ಥ್ರೂ ಅಂತ ಹೇಳಿ. ನಿಮ್ಗೆ 8 ನಂಬರ್ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಕೆಲವರದ್ದು ಇಲ್ಲಿ ವಾಟರ್ ಸೈನ್ಸ್ ಇದೆ, ನಿಮ್ದು ಕರ್ಕಾಟಕ, ವೃಶ್ಚಿಕ, ಮೀನ ಇದೆ. ಯಾವ ಬ್ರೇಕ್ ಥ್ರೂ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಯಾವ್ದನ್ನ ಬಿಟ್ಟು ಹೋಗ್ತಿದ್ದೀರಿ. ಇಲ್ಲಿ 8 ನಂಬರ್ ತುಂಬಾ ಇಂಪಾರ್ಟೆಂಟ್. ನಿಮ್ದು ಇನ್ಫಿನಿಟಿ ಇದೆ ಅಥವಾ 8 ನಿಮ್ದು ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ತಿಂಗಳಿರ್ಬೋದು ಅಥವಾ ಇಲ್ಲೆಲ್ಲ ಕಡೆ 8 ಇದೆ. ನಿಮ್ಗೆ 8 ವಾರ ಇರ್ಬೋದು ಅಥವಾ 8 ದಿನ 8 ಗಂಟೆ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಅಥವಾ ನಿಮ್ದು 88 ಪೋರ್ಟಲ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಇನ್ಫಿನಿಟಿ, ಒಂಥರ ಇನ್ಫಿನಿಟಿ ನಂಬರ್. ಇಲ್ಲಿ ನಿಮ್ಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಇಲ್ಲಿ ತುಂಬಾನೇ ಇದೆ. ಸೊ ಇಲ್ಲಿ ಹೇಗಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ಒಂದು ತುಂಬಾನೇ ನಿಮ್ಗೆ ಇಲ್ಲಿ ಪೇನ್ಫುಲ್ ಎನರ್ಜಿ ಇದೆ. ಅಂದ್ರೆ ಇದು ಹೇಗಂತ ಹೇಳಿದ್ರೆ ನಿಮ್ಗೆ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು ಯಾರಾದ್ರೂ, ಅಥವಾ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಇದೊಂಥರ ತುಂಬಾ ನಿಮ್ಗೆ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ, ತುಂಬಾ ನೋವಾಗಿದೆ ನಿಮಗೆ. ಈಗ ಕನ್ಫ್ಯೂಷನ್ ಇದ್ದಿರ್ಬೋದು, ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು, ಕಟ್ಟಿ ಹಾಕಿದಾಗೆ ಅನುಭವ ಇದ್ದಿರ್ಬೋದು, ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು. ಆದ್ರೆ ಇಲ್ಲಿ ಯೂನಿವರ್ಸ್ ಮೇಜರ್ ಕಾರ್ಡ್ ಬಂದಿದೆ, ಒಂಥರ ಸ್ಟ್ರೆಂತ್ ಬರೋದಿದೆ ಅಂತ ಹೇಳಿ. ಅಂದ್ರೆ ನಿಮ್ಗೆ ಇಲ್ಲಿ ಡಿವೈನ್ ಬ್ಲೆಸ್ಸಿಂಗ್ಸ್ ಜೊತೆ ಒಂದು ಸ್ಟ್ರೆಂತ್ ಕೊಡ್ತಿದ್ದಾರೆ. ಇದು ಹೇಗಂತ ಹೇಳಿದ್ರೆ ನೀವು ತುಂಬಾ ಅಂದ್ರೆ ನಿಮ್ಮಲ್ಲಿ ಒಂದು ಸೆಲ್ಫ್ ಲವ್ ಬರ್ತದೆ, ಸೆಲ್ಫ್ ಎಕ್ಸೆಪ್ಟೆನ್ಸ್ ಬರ್ತದೆ. ಮತ್ತೆ ನಿಮ್ಗೊಂದು ಡಿವೈನ್ ಬ್ಲೆಸ್ಸಿಂಗ್ಸ್, ಏಂಜಲ್ಸ್ ಒಂದು ಬ್ಲೆಸ್ ಮಾಡ್ತಿದ್ದಾರೆ. ನೀವು ಮುಂದೆ ಹೇಗಿರ್ತೀರ ಅಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ಎಂತ ದೊಡ್ಡ ದೊಡ್ಡ ಘಟನೆಗಳು ಬಂದ್ರು ನೀವು ಮ್ಯಾನೇಜ್ ಮಾಡ್ತೀರಿ, ಅಂದ್ರೆ ಹೆದರ್ಕೊಳ್ಳೋದಿಲ್ಲ. ಆ ತರ ಸ್ಟ್ರೆಂತ್ ಬರ್ತದೆ ನಿಮ್ ಜೀವನದಲ್ಲಿ. ಇಲ್ಲಿ ನಿಮ್ಗೊಬ್ರು ಇವರು ನಿಮ್ಮ ಎಕ್ಸ್ ಇರ್ಬೋದು ಅಥವಾ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು ಅಥವಾ ಕೊಲೀಗ್ಸ್ ಇರ್ಬೋದು. ಇವರು ನಿಮ್ ಪರಿಚಯದವರೊಬ್ರು ಪಾಸ್ಟ್ ಪರ್ಸನ್ ಬಂದು ನಿಮ್ಗೊಂದು ಆಫರ್ ಕೊಡುವವರಿದ್ದಾರೆ. ಇವರು ಹೊರಟಿದ್ದಾರೆ, ಜಸ್ಟ್ ಆನ್ ದ ವೇ ಇವರು ಹೊರಟಿದ್ದಾರೆ ನಿಮ್ಗೆ ಆಫರ್ ಕೊಡ್ಲಿಕ್ಕೆ. ಅಂದ್ರೆ ನೀವೀಗ ಅಂದ್ರೆ ನಿಮ್ದೀಗ ಗಮನ ಬೇರೆ ಕಡೆ ಇದೆ.
ಅಂದ್ರೆ ನಿಮ್ಗೆ ಈಗ ಮೋಸ್ಟ್ಲಿ ನೀವು ಈಗ ನೆಗೆಟಿವ್ ಎನರ್ಜಿಯಲ್ಲಿ ಇದ್ರೂ ಇರ್ಬೋದು, ಈ ಹಿಂದೆ ಅದು ನೋವಿನಿಂದ ತುಂಬಾ ನಿಮ್ಗೆ ಆಘಾತ ಆಗಿದೆ. ಇಲ್ಲಿ ಹೇಗಂತ ಹೇಳಿದ್ರೆ ಕೆಲವರಿಗೆ ಇಲ್ಲಿ ಚಾಯ್ಸ್ ಬರ್ತದೆ, ನಿಮ್ಮ ಪಾರ್ಟ್ನರ್ ಅಲ್ಲಿ ಚಾಯ್ಸ್ ಬರ್ಬೋದು. ಇದೊಂಥರ ನಿಮ್ಗೆ ಒಮ್ಮೆ ಸ್ಟಕ್ ಅಂತ ಅನಿಸ್ತಿರ್ಬೋದು. ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ ನಿಮ್ಗೊಂಥರ ಇಲ್ಲಿ ತರಡೈ ಚಕ್ರ ಮತ್ತೆ 6 ಅಥವಾ 7ನೇ ಚಕ್ರ, ಕ್ರೌನ್ ಚಕ್ರ ಎರಡೂ ಓಪನ್ ಆಗ್ಬೋದು ಕೆಲವರಿಗೆ. ಇನ್ ಕೆಲವರಿಗೆ ಒಂದು ಸಿಂಹಾಸನ ಸಿಗೋದಿದೆ, ಅಂದ್ರೆ ಒಂದು ದೊಡ್ಡ ಪದವಿ ಸಿಗ್ಬೋದು. ಇಲ್ಲೆಲ್ಲ ಕಡೆ ಕ್ವೀನ್, ಎಂಪರರ್ ಮತ್ತೆ ಕ್ವೀನ್ ಬಂದಿದ್ದಾರೆ. ಅಂದ್ರೆ ನಿಮ್ಗೆ ಫೈನಾನ್ಷಿಯಲ್ ಅಬಂಡೆನ್ಸ್ ಬರ್ತದೆ. ಪ್ಲಸ್ ನಿಮ್ಗೆ ತುಂಬಾ ಥಿಂಕಿಂಗ್ ಪವರ್ ಸ್ಟ್ರಾಂಗ್ ಆಗ್ತದೆ. ನೀವೊಂಥರ ಶಾರ್ಪ್ ಮೈಂಡೆಡ್ ಆಗೋರಿದ್ದೀರ, ತುಂಬಾ ಲಾಜಿಕ್ ಆಗಿ ಯೋಚನೆ ಮಾಡ್ತೀರಿ. ಅಂದ್ರೆ ನಿಮ್ಮ ಈ ಹಿಂದೆ ಏನು ನಿಮ್ಮದ್ರು ಟಾಕ್ಸಿಕ್ಸ್ ಎನರ್ಜಿ ಇತ್ತ, ಟಾಕ್ಸಿಕ್ ಅಂತ ಹೇಳಿದ್ರೆ ಕೆಟ್ಟ ಎನರ್ಜಿ. ಅಂದ್ರೆ ಇದು ನಿಮ್ ಸುತ್ತಮುತ್ತ ಟಾಕ್ಸಿಕ್ ಪೀಪಲ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಅಥವಾ ಏನೇ ಇದ್ದಿರ್ಬೋದು, ಅಥವಾ ಕೆಟ್ಟ ಜನರು ಇರ್ಬೋದು ನಿಮ್ ಸುತ್ತಮುತ್ತ, ಕೆಟ್ಟ ಸಂಬಂಧಗಳು ಯಾವುದೋ ಒಂಥರ ಇದು ನೀವು ಅದನ್ನು ಕಟ್ ಮಾಡ್ತೀರಿ ನಿಮ್ ಜೀವನದಿಂದ. ಒಂದೇನೋ ನಿಮ್ದು ಇಲ್ಲಿ ಅಂದ್ರೆ ಎಂಡ್ ಆಗ್ತಿದೆ, ಒಂದು ಕಟ್ ಆಗ್ತಿದೆ. ಅಂದ್ರೆ ಒಂಥರ ಕರ್ಮ ಕ್ಲಿಯರ್ ಅಂತಲೇ ಹೇಳ್ಬೋದು. ನೀವೊಂಥರ ಎಂಪರರ್ ಒಳಗೆ ಬರೋದು, ಕಿಂಗ್ ಪವರಿಗೆ ಬರೋದಿರಿ, ತುಂಬಾ ಸ್ಟ್ರಾಂಗ್ ಆಗೋದಿರಿ. ಅಂದ್ರೆ ಏನ್ ಹೇಳ್ತಾರೆ, ತುಂಬಾ ನೀವು ಸ್ಟ್ರಿಕ್ಟ್ ಪರ್ಸನ್, ನೀವು ತುಂಬಾ ಶಾರ್ಪ್ ಮೈಂಡೆಡ್ ಪರ್ಸನ್. ಇನ್ ಕೆಲವರಿಗೆ ನಿಮ್ ಜೀವನದಲ್ಲಿ ಒಬ್ರು ಎಂಪರರ್ ಬರ್ತಿದ್ದಾರೆ, ನಿಮ್ ಲೈಫಲ್ಲಿ ಒಬ್ರು ಎಂಟ್ರಿ ಮಾಡ್ತಿದ್ದಾರೆ. ನಿಮ್ಗೆ ಚಾಯ್ಸ್ ಇರ್ಬೋದು ಇವ್ರ ನಡುವೆ. ಇವರು ಬರುವವರು ಗಂಡ ಅಥವಾ ಹೆಣ್ಣಿರ್ಬೋದು. ತುಂಬಾ ಫೈರಿ ಪ್ಯಾಷನ್ ಇದೆ ಇವರಲ್ಲಿ, ಒಂಥರ ಏನೋ ಒಂಥರ ಅಂದ್ರೆ ತುಂಬಾ ಸ್ಟ್ರಾಂಗ್ ಪರ್ಸನ್ ಇವರು. ಫೈನಾನ್ಸಿಯಲಿ ಇವರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಪ್ಲಸ್ ಇವರು ಶಾರ್ಪ್ ಮೈಂಡೆಡ್ ಪರ್ಸನ್ ಇದ್ದಾರೆ. ಪ್ಲಸ್ ಇವರು ಒಂಥರ ಏನೋ ಒಂದು ಪವರ್ ಅಲ್ಲಿ ಇದ್ದಾರೆ ಇವರು. ಸೊ ನಿಮ್ ಲೈಫ್ ಒಂಥರ ಚೇಂಜ್ ಆಗೋದ್ರಲ್ಲಿದೆ, ಒಂದು ಅವೇಕನಿಂಗ್ ಆಗ್ತದೆ ನಿಮ್ಗೆ ಇಲ್ಲಿ. ಚೇಂಜ್, ಒಂದು ಬ್ರೇಕ್ ಥ್ರೂ ಏನಂತ ಹೇಳಿದ್ರೆ ಚೇಂಜ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ, ಒಂದು ರೀಬರ್ತ್ ಎನರ್ಜಿ ಇದೆ. ಅಂದ್ರೆ ಒಂದು ಸೋಲ್ ಅವೇಕನಿಂಗ್ ಆಗ್ತದೆ ನಿಮ್ಗೆ. ಕೆಲವರಿಗೆ ಸೋಲ್ ಪರ್ಪಸ್ ಗೊತ್ತಾಗ್ಬೋದು. ಅಂದ್ರೆ ಇಷ್ಟು ತನಕ ನೀವು ತುಂಬಾ ಅಂದ್ರೆ ನಿಮ್ಗೆ ಏನ್ ಡಿಸಿಷನ್ ತಗೊಳ್ಬೇಕು, ಯಾವ್ದನ್ನು ಸೆಲೆಕ್ಟ್ ಮಾಡ್ಬೇಕು, ಅಂದ್ರೆ ನೀವು ಏನೋ ಕಳೆದು ಹೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಸೆಲೆಕ್ಷನ್ ಅಲ್ಲಿ ನಿಮಗೆ ತುಂಬಾನೇ ಕನ್ಫ್ಯೂಷನ್ ಇದ್ದಿರ್ಬೋದು. ಸೊ ನಿಮ್ಗೊಂದು ಸೋಲ್ ಅವೇಕನಿಂಗ್ ಆಗ್ತದೆ, ಒಂದು ಸತ್ಯ ಗೊತ್ತಾಗ್ತದೆ. ಇದು ಏನಂತ ಹೇಳಿದ್ರೆ ನಿಮ್ಗೆ ದೇವ್ರು ಏನೋ ಒಂದು ನಿಮ್ಗೊಂದು ಸೋಲ್ ಶಾಕ್ ಕೊಟ್ಟಿರ್ಬೋದು ಕೆಲವರಿಗೆ. ಅಂದ್ರೆ ಕೆಲವರಿಗೆ ಒಂಥರ ಸಡನ್ ಫೈನಾನ್ಸ್ ಲಾಸ್ ದೊಡ್ಡ ಮಟ್ಟದಲ್ಲಿ ಇದು, ಅಥವಾ ಸಡನ್ ನಿಮ್ದು ರಿಲೇಶನ್ಶಿಪ್ ಯಾರಾದ್ರೂ ಬಿಟ್ಟು ಹೋಗಿರ್ಬೋದು, ಅಥವಾ ಸಡನ್ ನಿಮ್ಗೆ ತುಂಬಾ ಬೇಕಾದ್ರೂ ಡೆತ್ ಆಗಿರ್ತಾರೆ. ಇದೊಂಥರ ಸೋಲ್ ಶಾಕ್ ನಮ್ಗೆ ದೇವ್ರು ಕೊಡೋದು. ಸೊ ಒಂಥರ ನಿಮ್ಮನ್ನ ಅವೇಕನಿಂಗ್ ಮಾಡ್ತಿದ್ದಾರೆ ಇಲ್ಲಿ. ಅಂದ್ರೆ ನೀವು ಇಲ್ಲಿ ಏನೋ ಒಂದು ಅಂದ್ರೆ ಕ್ಯಾರಿಯರ್ ಅಲ್ಲಿ ಎಕ್ಸ್ಪಾನ್ಷನ್ ಮಾಡ್ತೀರಿ ಮುಂದೆ. ಈ ಸೆಕೆಂಡ್ ಚಾನ್ಸ್ ನಂತರ ನಿಮ್ಗೆ ಕ್ಯಾರಿಯರ್ ಎಕ್ಸ್ಪಾನ್ಷನ್ ಆಗ್ತದೆ, ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ರಿಲೇಶನ್ಶಿಪ್ ಇಂಪ್ರೂವ್ಮೆಂಟ್ ಆಗ್ತದೆ ಇಲ್ಲಿ ನಿಮ್ಗೆ. ಇಲ್ಲಿ ತುಂಬಾನೇ ಇಲ್ಲಿ ಸೋಲ್ ಅವೇಕನಿಂಗ್ ಪ್ಲಸ್ ರಿಬರ್ತ್ ಎನರ್ಜಿ ಇದೆ. ಸೆಕೆಂಡ್ ಚಾನ್ಸ್ ಇದೆ, ಇದು ಸೆಕೆಂಡ್ ಚಾನ್ಸ್. ಇನ್ ಕೆಲವು ರಿಲೇಶನ್ಶಿಪ್ ಅಲ್ಲಿ ಒಂದು ಎಂಡ್ ಮಾಡಿರಿ ರಿಲೇಶನ್ಶಿಪ್ ಅಲ್ಲಿ. ಇದು ಒಂದು ಎಂಡ್ ಆಗ್ತಿದೆ. ಅಂದ್ರೆ ಬರ್ಡನ್, ನೀವು ತುಂಬಾ ಬರ್ಡನ್ ತಗೊಂಡಿರ್ಬೋದು. ನಿಮ್ದೊಂದು ಸೋಲ್ ಪರ್ಪಸ್ ಸ್ಟಾರ್ಟ್ ಆಗ್ತಿದೆ, ಒಂದು ಹೊಸ ಬಿಗಿನಿಂಗ್, ಸೋಲ್ ಪರ್ಪಸ್. ಅಂದ್ರೆ ಒಂದು ಹೊಸ ಫ್ಯಾಮಿಲಿ ನಿಮ್ದು ಸ್ಟಾರ್ಟ್ ಆಗ್ತಿದೆ. ಇವರು ನಿಮ್ದು ಸೋಲ್ ಮೆಂಬರ್ಸ್ ಇರ್ಬೋದು, ಅಥವಾ ಇವ್ರು ನಿಮ್ಮ ಪಾರ್ಟ್ನರ್ ಇರ್ಬೋದು. ಇವ್ರ ಜೊತೆ ಒಂದು ಹ್ಯಾಪಿ, ಒಂದು ಏನ್ ಹೇಳ್ತಾರೆ, ಒಂದು ನಿಮ್ದು ಹ್ಯಾಪಿ ರಿಲೇಶನ್ಶಿಪ್ ಆಗೋದ್ರಲ್ಲಿ ಒಂದು ಹೊಸ ಬಿಗಿನಿಂಗ್. ಇದು ನಿಮ್ಗೆ ಈ ನಿಮ್ಮ ಪಾರ್ಟ್ನರ್ ಇವರು ನಿಮ್ದು ರಿಲೇಶನ್ಶಿಪ್ ಇರ್ಬೋದು, ಅಥವಾ ಬಿಸಿನೆಸ್ ಅಲ್ಲಿ ಇರ್ಬೋದು, ಅಥವಾ ಫೈನಾನ್ಸ್ ಅಲ್ಲಿ ಇರ್ಬೋದು, ಫ್ಯಾಮಿಲಿಯಲ್ಲಿ ಇರ್ಬೋದು. ಈ ಪಾರ್ಟ್ನರ್ ನಿಮ್ಗೆ ಇದೊಂದು ಡಿವೈನ್ ಗಿಫ್ಟ್, ದೇವರು ಕೊಡ್ತಿದ್ದಾರೆ ಈ ಪಾರ್ಟ್ನರ್ ಅನ್ನು. ಯಾಕಂದ್ರೆ ನಿಮ್ಗೆ ಈಗ ತುಂಬಾ ಕನ್ಫ್ಯೂಷನ್ ಇದೆ, ತುಂಬಾನೇ ನೀವು ದುಃಖದಲ್ಲಿದ್ದೀರಿ, ಏನ್ ಮಾಡ್ಬೇಕಂತ ಗೊತ್ತಾಗದೇ ಇದ್ದಿರ್ಬೋದು. ಅಂದ್ರೆ ನಿಮ್ಗೆ ಈಗ ಜೀವನ ತುಂಬಾ ಕಷ್ಟ, ಬರ್ಡನ್ ಎಷ್ಟು ಅಂತ ಈ ಹೊರೆ ನಾನ್ ಜೀವನದಲ್ಲಿ ತಕೊಳ್ಳಿ ಅಂತ ಅನಿಸ್ತಿರ್ಬೋದು. ಇಲ್ಲಿ ನಿಮ್ಗೊಂದು ಕೆಲವೊಂದು ಹಾರ್ಟ್ ಚಕ್ರ ಓಪನ್ ಆಗ್ತದೆ. ಏನೋ ಒಂದು ನಿಮ್ಗೆ ಇಲ್ಲಿ ನಿಮ್ ಜೀವನದಲ್ಲಿ ಒಬ್ರು ಎಂಟ್ರಿ ಆಗ್ತಿದ್ದಾರೆ. ತುಂಬಾ ಇವರು ಅಂದ್ರೆ ಇದ್ರ ನಂತರ ನಿಮ್ಗೆ ಒಂದು ಫ್ಯಾಮಿಲಿ ಕ್ರಿಯೇಟ್ ಆಗ್ತದೆ. ಕೆಲವರಿಗೆ ಬರ್ತಿರೋರು ಮ್ಯಾರೇಜ್ ಆಗ್ತದೆ ನಿಮ್ಗೆ, ಕೆಲವರಿಗೆ ಇವ್ರ ಜೊತೆ ಮ್ಯಾರೇಜ್ ಆಗ್ತದೆ, ಎಲ್ರಿಗೂ ಅಲ್ಲ, ಕೆಲವರಿಗೆ. ಇಲ್ಲಿ ಬರ್ತಿರೋರಿಗೆ ಅಥವಾ ನಿಮ್ಗೆ ಇರ್ಬೋದು, ಇಲ್ಲಿ ಮದುವೆಯಾಗಿ ಮಕ್ಕಳಿರ್ಬೋದು. ಯಾರು ಏನು ಅಂತೇಳಿ ನೋಡುವ. ಇಲ್ಲಿ ನಿಮ್ಗೆ
ಕೆಲವರಿಗೆ ಇಲ್ಲಿ ಕನಸು ಬೀಳ್ತಿರ್ಬೋದು. ಅಂದರೆ ಹೇಗಂತ ಹೇಳಿದರೆ, ಕನಸಲ್ಲಿ ಇವರು ನಿಮಗೆ ಈಗ ಬರ್ತಿರ್ಬೋದು ತುಂಬಾನೇ. ನೀವು ಅವ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದೀರಿ, ಈಗ ಹೀಲ್ ಆಗ್ತಿದ್ದೀರಿ. ಅಂದರೆ ಈ ಪಾರ್ಟ್ನರ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದೀರಿ. ಈ ಹಿಂದೆ ನೀವು ಅಂದರೆ ಇವ್ರ ಬಗ್ಗೆ ಯೋಚನೆ ಮಾಡದೇ ಇದ್ದಿರ್ಬೋದು. ಇದೊಂಥರ ಏನು ಹೇಳ್ತಾ, ಕೆಲವರು ಅಂದರೆ ಇವರು ನಿಮ್ಮದು ಸೇಮ್ ಎನರ್ಜಿ ಇದೆ ಇಲ್ಲಿ. ಹೇಗಂತ ಹೇಳಿದರೆ, ನೀವು ಮಿರರ್ ಸೋಲ್ ಇದ್ದೀರಿ. ಕೆಲವರಲ್ಲಿ ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ಮಿರರ್ ಸೋಲ್ ಅಂತ ಹೇಳ್ತಾರೆ. ಅಂದರೆ ಕೆಲವರು, ಎಲ್ಲರೂ ಅಲ್ಲ. ಇನ್ನು ಕೆಲವರು ಏನಂತ ಹೇಳಿದರೆ, ನೀವು ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿರ್ಬೋದು, ಒಂಥರ ಕನಸು ಕಾಣ್ತಾ ಇದ್ದಿರ್ಬೋದು. ಸೊ ಇವ್ರ ಜೊತೆ ನಿಮ್ದೊಂದು ಜಗತ್ತು ಬದಲಾಗಲಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ಒಂಥರ ತುಂಬಾ ನಿಮಗಿಲ್ಲಿ ವಿವಿಡ್ ಡ್ರೀಮ್ ಅಂತ ಹೇಳ್ತಾರೆ ಒಂಥರ ಇಲ್ಲಿ ತುಂಬ ಕೆಲವರಿಗೆ. ಇನ್ನು ಕೆಲವರು ಹೇಗಂತ ಹೇಳಿದರೆ, ತುಂಬ ನೀವು ನೆಗೆಟಿವ್ ಎನರ್ಜಿಯಲ್ಲಿ ಇದ್ದರೆ ತುಂಬಾ ನಿಮಗೆ ಕೆಟ್ಟ ಕನಸು ಬೀಳ್ತಿರ್ಬೋದು ಕೆಲವರಿಗೆ. ಇಲ್ಲಿ ನಿಮ್ದೇನೋ ಒಂದು ಕಾರ್ಮಿಕ್ ಕ್ಲಿಯರ್ ಆಗ್ತಾ ಇದೆ ಕೆಲವರಿಗೆ. ಒಂದು ಕಾರ್ಮಿಕ್ ಕ್ಲಿಯರ್ ಆಗಿ ನಿಮ್ಮ ಜೀವನದಲ್ಲೊಂದು ಕಾರ್ಮಿಕ್ ಕ್ಲಿಯರ್, ಒಂದು ಹೊಸ ಜಗತ್ತು, ಒಂದು ಸೆಕೆಂಡ್ ಚಾನ್ಸ್ ನಿಮಗೆ ಯೂನಿವರ್ಸ್ ಕೊಡ್ತಿದ್ದಾರೆ. ಈ ಹಿಂದೆ ನಿಮಗೆ ಕನ್ಫ್ಯೂಷನ್ ಇದ್ದಿರ್ಬೋದು, ಟ್ರಸ್ಟ್ ಇಶ್ಯೂ ಇರ್ಬೋದು, ಇವ್ರ ಮೇಲೆ ನಿಮಗೆ ನಂಬಿಕೆ ಇದ್ದಿಲ್ಲದೆ ಇದ್ದಿರ್ಬೋದು, ಡಿಸಿಷನ್ ತಗೊಳ್ಳಿಕ್ಕೆ ತುಂಬಾ ಕಷ್ಟ ಆಗಿರ್ಬೋದು. ಸೊ ನೀವೀಗ ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡ್ತಿದ್ದೀರಿ ಅಥವಾ ಫೈನಾನ್ಸ್ ಮೇಲೆ ವರ್ಕ್ ಮಾಡ್ತಿದ್ದೀರಿ. ನಿಮ್ಮದೊಂದು ಡೆಸ್ಟಿನಿ ಚೇಂಜ್ ಆಗ್ತಿದೆ. ಅಂದರೆ ಇಲ್ಲಿ ಮೇಜರ್ ಚೇಂಜ್ ಆಗ್ತಾ ಇದೆ, ಒಂಥರ ಮೇಜರ್ ಚೇಂಜ್ ನಿಮ್ಮ ಲೈಫಲ್ಲಿ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬರ್ತಾ ಇದೆ. ಒಂಥರ ಏನು ಹೇಳ್ತಾರೆ, ಸೆಕೆಂಡ್ ಚಾನ್ಸ್ ಅಂತಲೇ ಹೇಳ್ಬೋದು. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ನಿಮಗೆ ಬಾಬಾನ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಶಿರಡಿ ಸಾಯಿಬಾಬಾ ಕಡೆಯಿಂದ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಬ್ಲೆಸ್ಸಿಂಗ್ಸ್. ರಿಮೂವಿಂಗ್ ಹರ್ಡಲ್ಸ್. ವಾವ್. ಬಾಬಾ ವಿಲ್ ರಿಮೂವ್ ದ ಹರ್ಡಲ್ಸ್ ಆ್ಯಂಡ್ ಮೇಕ್ ಯುವರ್ ಪಾತ್ ಸ್ಮೂತರ್. ಅದೇ ನಿಮ್ಮ ಜೀವನದಲ್ಲಿ ಈಗ ನೀವೊಂದೇನೋ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಇಷ್ಟು ತನಕ ನಿಮಗಿದ್ದ ಕಷ್ಟ ಅಥವಾ ಏನೋ ಒಂದು ನಿಮಗೆ ಅಡೆತಡೆಗಳಿರ್ಬೋದು, ಎಲ್ಲವನ್ನೂ ನಿಮ್ಮದು ಇಲ್ಲಿ ಬಾಬಾ ಬಂದು ರಿಮೂವ್ ಮಾಡ್ತಿದ್ದಾರೆ. ನಿಮ್ಮ ಪಾತ್ ತುಂಬ ಸ್ಮೂತ್ ಮಾಡ್ತಿದ್ದಾರೆ ಇಲ್ಲಿ. ಹೇಗಂತ ಹೇಳಿದರೆ, ಮುಂದೆ ನಿಮಗೆ ಇಲ್ಲಿ ಬಿಳಿ ಮೋಡ ಕಾಣಿಸ್ತದೆ, ಸೂರ್ಯ. ಅಂದರೆ ನಿಮ್ಗೊಂಥರ ಸ್ಪಿರಿಚುವಾಲಿಟಿ, ನಿಮಗೆ ದೇವರ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಒಂದು ಜೀವನದಲ್ಲೊಂದು ನಿಮಗೆ ಹೊಸ ಬೆಳಕು ಕಾಣ್ತಾ ಇದೆ, ಹೊಸ ಸೂರ್ಯೋದಯ ಅಂತ ಹೇಳ್ಬೋದು. ಒಂದು ಸನ್ರೈಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ರಿಮೂವಿಂಗ್ ಹರ್ಡಲ್ಸ್. ಸೊಲ್ಯೂಷನ್. ದೇರ್ ಶಾಲ್ ಬಿ ಲೈಟ್. ಎ ಸೊಲ್ಯೂಷನ್ ಟು ಯುವರ್ ಪ್ರಾಬ್ಲಮ್ ಈಸ್ ಎಟ್ ಹ್ಯಾಂಡ್. ಇಲ್ಲೆಲ್ಲ ಕಡೆ ಬೆಳಕು ಬಂದಿದೆ. ಅಂದರೆ ನಿಮಗೆ ಒಂದು ಲೈಟ್ ಇದ್ದೇ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಎ ಸೊಲ್ಯೂಷನ್ ಟು ಯುವರ್ ಪ್ರಾಬ್ಲಮ್ ಈಸ್ ಎಟ್ ಹ್ಯಾಂಡ್. ನಿಮ್ಮ ಸಮಸ್ಯೆಗೆ ನಿಮ್ಮ ಕೈಯಲ್ಲೇ ಇದೆ ಪರಿಹಾರ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾರೋ ತುಂಬ ಹರ್ಡಲ್ಸ್, ತುಂಬ ಕಷ್ಟ ಅಂತ ನೀವು ಅಂದ್ಕೊಂಡಿರ್ಬೋದು. ಅಂದರೆ ದೇವರ ಬ್ಲೆಸ್ಸಿಂಗ್ಸ್ ಜೊತೆ ನೀವು ಇಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಜೀವನದಲ್ಲಿ ಇಲ್ಲೊಂದು ಅಂದರೆ ಸನ್ರೈಸ್ ನೀವು ನೋಡ್ತಿರ್ಬೋದು ಎಲ್ಲ ಕಡೆ. ಸ್ವಲ್ಪ ನೀವು ಮುಂದೆ ಸಾಗಬೇಕಾಗ್ತದೆ. ಇಲ್ಲಿ ನಿಮ್ಮ ಎಫರ್ಟು ತುಂಬ ಇಂಪಾರ್ಟೆಂಟ್. ಸೊಲ್ಯೂಷನ್ ಇದೆ ಅಂತ ಹೇಳ್ತಿದ್ದಾರೆ. ಲೈಟ್ ಇದ್ದೇ ಇದೆ. ದೇರ್ ಶಾಲ್ ಬಿ ಲೈಟ್. ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಸಮಸ್ಯೆಗೆ ಪರಿಹಾರ. ನೀವೇ ಡಿಸಿಷನ್ ತಗೊಳ್ಬೇಕು. ಹ್ಯುಮಿಲಿಟಿ. ಬಿ ಹಂಬಲ್ ಇನ್ ಲೈಫ್, ಬಿ ಹಂಬಲ್ ಇನ್ ಡಿವೋಷನ್. ತುಂಬ ಹಂಬಲ್ ಆಗಿರಿ, ಅಂದರೆ ತುಂಬ ದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಿದ್ದಾರೆ. ದೇವರು ನಿಮಗೆಲ್ಲನೂ ಒಳ್ಳೆ ಮಾಡ್ತಿದ್ದಾರೆ. ಸೊ ಇದು ಪ್ರೊಟೆಕ್ಷನ್. ಯು ಆರ್ ಅಂಡರ್ ಬಾಬಾಸ್ ಪ್ರೊಟೆಕ್ಷನ್. ನಿಮಗೆ ಇಲ್ಲಿ ಬಾಬಾ ಬಂದು ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಅಥವಾ ನಿಮ್ಮದು ಯಾವ ದೇವರು ಅಂತ ನೀವು ನಂಬಿದ್ದೀರ ಅವ್ರ ಕಡೆಯಿಂದ ನಿಮಗೊಂದು ಪ್ರೊಟೆಕ್ಷನ್ ಬರ್ತಾ ಇದೆ. ಸೊ ತುಂಬ ಬ್ಯೂಟಿಫುಲ್ ರೀಡಿಂಗ್ ಒಂದು. ಇಲ್ಲಿ ಸಾಯಿಬಾಬಾ ನಿಮಗೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ, ಹರ್ಡಲ್ಸ್ ತೆಗಿತಿದ್ದಾರೆ, ಒಂದು ಬೆಳಕು ತೋರಿಸ್ತಿದ್ದಾರೆ. ತುಂಬ ಹಂಬಲ್ ಆಗಿರಿ, ಅಂದರೆ ದೇವರ ಮೇಲೆ ಪ್ರೀತಿ ಇರಲಿ, ಅಭಿಮಾನ ಇರಲಿ ಅಂತ ಹೇಳ್ತಿದ್ದಾರೆ. ನಿಮಗೆ ಇಲ್ಲೂ ಸಾಯಿಬಾಬಾ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಬ್ರೇಕ್ ಥ್ರೂ ಬರ್ತಾ ಇದೆ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಟ್ರಸ್ಟ್ ಆ್ಯಂಡ್ ಫೇತ್. ಲೆಟ್ ಯುವರ್ ಟ್ರಸ್ಟ್ ಆ್ಯಂಡ್ ಫೇತ್ ಬಿ ಸ್ಟ್ರಾಂಗರ್ ದ್ಯಾನ್ ಯುವರ್ ಫಿಯರ್ಸ್ ಆ್ಯಂಡ್ ಅಪ್ಸೆಟ್. ದೇವರ ಮೇಲೆ ನಂಬಿಕೆ ಇಡಿ ಅಥವಾ ನಿಮ್ಮ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರೆ. ಭರವಸೆ ಇಡಿ ಅಂತ ಹೇಳಿ. ಯಾಕಂದರೆ ನಿಮಗೆ ಹೆದರಿಕೆ ಇರ್ಬೋದು, ಅಪ್ಸೆಟ್ ಇರ್ಬೋದು. ಆದರೆ ಅದೆಲ್ಲ ನಿಮ್ಮ ಈ ಟ್ರಸ್ಟ್ ಮತ್ತು ಫೇತ್, ಭರವಸೆ ಮತ್ತು ನಂಬಿಕೆ ಅದಕ್ಕಿಂತ ದೊಡ್ಡದು ಅಂತ ಹೇಳ್ತಿದ್ದಾರೆ. ಹೆದರಿಕೆ ಮತ್ತು ಅಪ್ಸೆಟ್ಗಿಂತಲೂ ಭರವಸೆ, ನಂಬಿಕೆ ದೊಡ್ಡದು ಅಂತೇಳಿ ನಿಮಗೆ ಬಾಬಾ ಹೇಳ್ತಿದ್ದಾರೆ. ಸೆಲೆಬ್ರೇಷನ್. ಗುಡ್ ನ್ಯೂಸ್. ಟೈಮ್ ಫಾರ್ ಸೆಲೆಬ್ರೇಷನ್. ನಿಮಗೆ ಗುಡ್ ನ್ಯೂಸ್ ಬರ್ತಾ ಇದೆ. ಒಂದು ಸೆಲೆಬ್ರೇಷನ್ ಟೈಮಿಂಗ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ.
ಏನೋ ನೀವು ಒಂದು ಬೆಳಕಿನ ಹಬ್ಬ ಅಂತಲೇ ಹೇಳ್ಬೋದು ನಿಮಗೆ ಜೀವನದಲ್ಲಿ. ಗ್ರೇಸ್, ಅಕ್ಸೆಪ್ಟ್ ವಿತ್ ಗ್ರೇಸ್ ದ ಲೈಫ್ ಪ್ಲ್ಯಾನ್ ಯು ಹ್ಯಾವ್ ಚೂಸನ್ ಎಟ್ ಯುವರ್ ಸೋಲ್ ಲೆವೆಲ್. ಗ್ರೇಸಲ್ಲಿರಿ, ಒಂದು ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಸೋಲ್ ಲೆವೆಲಲ್ಲಿ ನಿಮ್ಗೆ ಈಗ ಏನಾದರೂ ನಿಮ್ಮ ಜೀವನದಲ್ಲಿ ಚೇಂಜಸ್ ಆಗ್ತಿರ್ಬೋದು, ಅಂದರೆ ಲೈಫ್ ಪ್ಲ್ಯಾನ್ ಚೇಂಜ್ ಆಗ್ತಿರ್ಬೋದು. ಸೋಲ್ ಲೆವೆಲಲ್ಲಿ ಅಕ್ಸೆಪ್ಟ್ ಮಾಡಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ದ 3 ಮ್ಯಾಜಿಕ್ಸ್, ಹ್ಯಾವ್ ಗುಡ್ ಥಾಟ್ಸ್, ಗುಡ್ ವರ್ಡ್ಸ್ ಆ್ಯಂಡ್ ಗುಡ್ ಡೀಡ್ಸ್ ಆ್ಯಸ್ ದಿಸ್ ವಿಲ್ ಕಮ್ ಬ್ಯಾಕ್ ಟು ಸೂನರ್ ಆರ್ ಲೇಟರ್ ಇನ್ ಲೈಫ್. ಅಂದರೆ ಇಲ್ಲಿ ನಾವು ಒಳ್ಳೆ ಯೋಚನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಒಳ್ಳೆ ಮಾತನ್ನಾಡಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತೇಳಿ. ಇದು ನಾವು ಈ 3 ವಸ್ತುಗಳು ನಮ್ಮ ಜೀವನದಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತದೆ ಅಂತೇಳಿ. ಅಂದರೆ ಗುಡ್ ಥಿಂಕಿಂಗ್, ಗುಡ್ ಟಾಕಿಂಗ್ ಆ್ಯಂಡ್ ಗುಡ್ ವರ್ಕಿಂಗ್ ಅಂತ ಹೇಳ್ತಿದ್ದಾರೆ. ಇವು ನಮಗೆ ಕೆಲವೊಮ್ಮೆ ಬೇಗನೆ ಬರ್ತವೆ ಅಥವಾ ಕೆಲವೊಮ್ಮೆ ಜೀವನದಲ್ಲಿ ಲೇಟಾಗಿ ಆದರೂ ಬಂದೇ ಬರ್ತವೆ ಅಂತ ಹೇಳ್ತಿದ್ದಾರೆ. ಇದು ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಮಾಡ್ತಾ ಇದೆ ಅಂತ ಹೇಳಿ. ಸೊ ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ಪೆಂಗ್ವಿನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಯಾವ ಸ್ಪಿರಿಚುವಲ್ ಬ್ರೇಕ್ ಥ್ರೂ ಬರ್ತಾ ಇದೆ ಅಂತ ಹೇಳಿ ನೋಡುವ. ಸ್ಪಿರಿಚುವಲ್ ಬ್ರೇಕ್ ಥ್ರೂ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ, ಅಥವಾ ಬ್ರೇಕ್ ಥ್ರೂ ನಿಮಗೆ ಬಾಬಾ ಬ್ಲೆಸ್ಸಿಂಗ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್. ಇಲ್ಲಿ ನಿಮ್ಮದು ಬ್ರೇಕ್ ಥ್ರೂ ಏನಂತ ಹೇಳಿದರೆ, ಇಲ್ಲಿ ಕೆಲವರು ನೀವು ಗೌರ್ಮೆಂಟ್ ಜಾಬಿಗೆ ನೋಡ್ತಿರ್ಬೋದು, ಕೆಲವರಿಗೆ ಇಲ್ಲಿ ಗೌರ್ಮೆಂಟ್ ಜಾಬ್ ಸಿಗೋದ್ರಿದೆ. ಇನ್ನು ಕೆಲವರಿಗೆ ನೀವೇನಾದರೂ ಫೈನಾನ್ಸ್ ಬಗ್ಗೆ ಅಥವಾ ಲೋನಿಗೆ ಏನಾದರೂ ನೀವು ಕಾಯ್ತಾ ಇದ್ದಿರ್ಬೋದು, ನಿಮಗೆ ಲೋನ್ ಸಿಗ್ಬೋದು. ಅಥವಾ ನೀವು ಈ ಫೈಲ್ ಸೆಲೆಕ್ಟ್ ಮಾಡಿದವರು ಕೆಲವರು ನೀವು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರ್ಬೋದು, ಅಥವಾ ನೀವೇನಾದರೂ ಬ್ಯಾಂಕ್ ವಿಷಯದ ಸಲುವಾಗಿ ಏನಾದರೂ ಒಂದು ವರ್ಕ್ ಮಾಡ್ತಾ ಇದ್ದರೆ, ಫೈನಾನ್ಸ್ ಇರ್ಬೋದು, ಲೋನ್ ಇರ್ಬೋದು, ಯಾವುದೇ ವಿಷಯವಾಗಿರ್ಬೋದು. ಸೊ ಇಲ್ಲಿ ನಿಮಗೆ ಅದರಿಂದ ಒಂದು ಹೆಲ್ಪ್ ಬರ್ತಾ ಇದೆ. ಇಲ್ಲಿ ನೀವೊಂಥರ ಫೈನಾನ್ಸ್ ನಿಮ್ಮದು ಇಂಪ್ರೂವ್ಮೆಂಟ್ ಆಗ್ತದೆ. ಇಲ್ಲಿ ಬ್ರೇಕ್ ಥ್ರೂ ನಿಮ್ಮದು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್. ಅಥವಾ ನೀವು ನೋಡ್ತಿರೋರು ಇಲ್ಲಿ ಕೆಲವರು ಗೌರ್ಮೆಂಟ್ ಜಾಬ್ ಇರ್ಬೋದು, ನಿಮಗೆ ಕೆಲವರು ಬ್ಯಾಂಕಲ್ಲಿ ಇರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಇರ್ಬೋದು. ನೀವೊಂಥರ ಕಿಂಗ್ ಆಗುವರಿದ್ದೀರಿ. ನಿಮ್ಮ ಜೀವನದಲ್ಲಿ ಒಂಥರ ಮೆಟೀರಿಯಲ್ ಅಬಂಡೆನ್ಸ್ ಅಂತ ಹೇಳ್ತಾರೆ. ಇದೊಂಥರ ಅಂದರೆ ಭೂಮಿ ಮೇಲೆ ಇರೋದು ಮನಿ ಮೆಟೀರಿಯಲ್ ಅಬಂಡೆನ್ಸ್ ನಿಮಗೆ ಬರ್ತಾ ಇದೆ. ಫೈಲ್ ನಂಬರ್ 2, ಕಿಂಗ್ ಆಫ್ ಪೆಂಟಿಕಲ್ಸ್, ಬ್ರೇಕ್ ಥ್ರೂ. ಈಗ ನೀವು ಒಬ್ಬರೇ ಇದ್ದಿರ್ಬೋದು, ಅಥವಾ ನಿಮಗೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗದೇನೆ ಇದ್ದಿರ್ಬೋದು, ತುಂಬ ಕನ್ಫ್ಯೂಷನ್ ಇದ್ದಿರ್ಬೋದು. ಆದರೆ ನಿಮ್ಮ ಜೀವನದಲ್ಲಿ ಏನು ಹೇಳ್ತಾರೆ, ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇಲ್ಲ. ಇದು ಫೈನಾನ್ಸ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು, ಬ್ಯಾಲೆನ್ಸ್ ಇಲ್ಲ ನಿಮ್ಮ ಜೀವನದಲ್ಲಿ. ಸೊ ನೀವು ತುಂಬ ಏಕಾಂಗಿಯಾಗಿ ಹೋರಾಡ್ತಿದ್ದೀರಿ ತುಂಬಾ. ಇಲ್ಲಿ ನಿಮ್ಮ ಹತ್ರ ಅಂದರೆ ಎಲ್ಲ ರಿಸೋರ್ಸು ದೇವರು ಕೊಟ್ಟಿದ್ದಾರೆ, ಆದರೆ ಸ್ಟ್ರೆಂತ್ ಇಲ್ಲ. ಯಾಕಂದರೆ ನೀವು ನಿಮ್ಮನ್ನು ಯಾರೋ ಬಿಟ್ಟು ಹೋಗಿದ್ದಾರೆ, ಕಷ್ಟ ಟೈಮಲ್ಲಿ ನಿಮ್ಮನ್ನು ಒಬ್ಬರೇ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಸ್ಟ್ರೆಂತ್ ಇಲ್ಲ, ಸ್ಟೆಬಿಲಿಟಿ ಇಲ್ಲ ನಿಮ್ಮ ಜೀವನದಲ್ಲಿ. ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಸಡನ್ನ ಬಿರುಗಾಳಿ ಬೀಸಿರ್ಬೋದು, ಒಂಥರ ಟವರ್ ಮೂಮೆಂಟ್, ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮನ್ನು ಯಾರಾದರೂ ಬಿಟ್ಟು ಹೋಗಿರ್ಬೋದು, ಅಥವಾ ನಿಮಗೆ ಸಪ್ರೇಷನಲ್ಲಿ ಇರ್ಬೋದು ಸಡನ್ನ ಅಂದರೆ ಈ ಸಪ್ರೇಷನ್ ಹೇಗಂತ ಹೇಳಿದರೆ, ಇವ್ರು ನಿಮ್ಮನ್ನು ಹೇಳದೆ ಕೇಳಿದ್ದು ವಿತೌಟ್ ರೀಸನ್ ನಿಮ್ಮ ಜೊತೆ ಸಪ್ರೇಷನಲ್ಲಿ ಇದ್ದಿರ್ಬೋದು. ಅಂದರೆ ಏನು ಅಂದರೆ ರೀಸನ್ನೇ ಇಲ್ಲ, ಈ ಸಪ್ರೇಷನ್ಗೆ ರೀಸನ್ನೇ ಇಲ್ಲ. ಅಥವಾ ನಿಮಗೆ ತುಂಬ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಇದ್ದಿರ್ಬೋದು, ಅಥವಾ ನಿಮಗೆ ತುಂಬ ಮನಸ್ಸಿಗೆ ನೋವಾಗಿರ್ಬೋದು. ಇಲ್ಲಿ ತುಂಬಾ ಇಲ್ಲಿ ಇದೆ. ಅಂದರೆ ನಿಮ್ಗೆ ಏನು ಮಾಡಬೇಕಂತ ನೀವು ಈಗ ಅಂದರೆ ಗೊತ್ತಾಗದೆ ನಿಂತಲ್ಲೇ ಸ್ಟಕ್ ಆಗಿರ್ಬೋದು. ಸಡನ್ನ ಲಾಸ್ ಆಗಿದೆ ಇಲ್ಲಿ ಕೆಲವರಿಗೆ. ಸೊ ಈಗ ನೀವು ಅಂದರೆ ನೀವು ತುಂಬ ವರ್ಕ್ ಮಾಡ್ತಿರ್ಬೋದು, ಎಲ್ಲನೂ ತುಂಬ ಎಟ್ ಎ ಟೈಮ್ ವರ್ಕ್ ಮಾಡ್ತಿರ್ಬೋದು. ನೀವು ವರ್ಕೋಹಾಲಿಕ್ ಆಗಿರ್ಬೋದು, ಅಂದರೆ ತುಂಬಾ ನೀವು ಹೋರಾಡ್ತಿದ್ದೀರಿ. ಅಂದರೆ ಏನಾದರೂ ಸಾಧನೆ ಮಾಡಬೇಕು, ಒಬ್ಬರೇ ನೀವು ಹೋರಾಡ್ತಿದ್ದೀರಿ, ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಿ. ಕ್ಯಾರಿಯರ್ ಇರ್ಬೋದು, ಫೈನಾನ್ಸ್ ಇರ್ಬೋದು. ಅಂದರೆ ಅಂದರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ನೀವು ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀರಿ. ಸೊ ಇಲ್ಲಿ ನಿಮಗೆ ಸಕ್ಸಸ್ ಬರ್ತಾ ಇದೆ ಇಲ್ಲಿ. ಅಂದರೆ ಕೆಲವರಿಗೆ ಇಲ್ಲಿ ಫ್ಯಾಮಿಲಿ ಕ್ರಿಯೇಷನ್ ಆಗ್ತದೆ. ಇನ್ನು ಕೆಲವರಿಗೆ ಇಲ್ಲಿ ಎಂಪ್ರೆಸ್ ಅಂದರೆ ವಿಶ್ ಫುಲ್ಫಿಲ್ಮೆಂಟ್ ನಿಮ್ಮದು. ಕೆಲವರಿಗೆ ಜಾಬ್ ಸಿಗ್ಬೋದು ಇಲ್ಲಿ. ಇನ್ನು ಕೆಲವರಿಗೆ ರಿಲೇಷನ್ಶಿಪ್ಪು, ಲವ್ ಮ್ಯಾಟರ್ ಇದೆ ಕೆಲವರದ್ದು.
ನಿಮ್ಗೆ ಕೆಲವೊಮ್ಮೆ ಹೇಗಂತ ಹೇಳಿದರೆ, ನೀವು ತುಂಬಾ ಇಲ್ಲಿ ಹೋರಾಡ್ತಿದ್ದೀರಿ ಎಲ್ಲನೂ ಕರೆಕ್ಟ್ ಮಾಡಬೇಕು ಅಂತೇಳಿ. ನಿಮಗಿಲ್ಲಿ ಅಂದರೆ ನಿಮಗಿಲ್ಲಿ ಯಾರ ಸಹಾಯನೂ ಇಲ್ಲದೆ ಇದ್ದಿರ್ಬೋದು. ಅಂದರೆ ನೀವು ಬೇರೆಯವರಿಗೆ ಎಷ್ಟು ಸಹಾಯ ಮಾಡಿದ್ರೂ, ನಿಮ್ಮಲ್ಲಿ ಪವರ್ ಇದ್ದಾಗ, ರಿಸೋರ್ಸ್ ಇದ್ದಾಗ ನೀವು ಬೇರೆಯವರಿಗೆ ತುಂಬಾ ಸಹಾಯ ಮಾಡಿರ್ಬೋದು. ಆದರೆ ನೀವು ಸಹಾಯ ಅಂತ ಕೇಳಿದಾಗ ಇಲ್ಲಿ ನಿಮಗೆ ಅವರು ಸಹಾಯ ಮಾಡದೇ ಇದ್ದಿರ್ಬೋದು. ಕೆಲವರಿಗೆ ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಿ, ಅಂದರೆ ಏನಾದರೂ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್, ಈಗ ನೀವು ತುಂಬ ಹೀಲಿಂಗ್ ಆಗ್ತಿದ್ದೀರಿ, ಏನೋ ಮಾಡಬೇಕು ಕೆರಿಯರ್ ಅಥವಾ ಫೈನಾನ್ಸಲ್ಲಿ ನಿಮ್ಗೊಂದೀಗ ಥಿಂಕಿಂಗ್ ಬರ್ತಾ ಇದೆ ಒಂದು. ಅಂದರೆ ಇದೊಂಥರ ಹೊಸ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ರಿಲೇಷನ್ಶಿಪ್ ಅಥವಾ ನಿಮ್ಮ ಲೈಫಲ್ಲಿ ಯೂನಿವರ್ಸ್ ನಿಮ್ಗೊಂದಿಲ್ಲಿ ಅಂದರೆ ಏನು ಹೇಳ್ತಾರೆ, ಮ್ಯಾಜಿಕ್ ಮಾಡ್ತಿದ್ದಾರೆ ನಿಮ್ಮ ಜೀವನದಲ್ಲಿ. ಒಂದು ಪವರ್ಫುಲ್ ಒಂದು ಕೆರಿಯರ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು ತುಂಬಾ ಪವರ್ಫುಲ್ ಕೆರಿಯರ್ ನಿಮ್ಮ ಜೀವನದಲ್ಲಿ. ಮೋಸ್ಟ್ಲಿ ಇದು ಎಣಿಸಿರ್ಲಿಕ್ಕಿಲ್ಲ, ಇಂಥ ಜಾಬ್ ಅಥವಾ ಕೆರಿಯರ್ ನಿಮಗೆ ಅಪಾರ್ಚುನಿಟಿ ಸಿಗ್ಬೋದು ಅಂತ ನೀವು ಎಣಿಸೇ ಇರಲಿಕ್ಕಿಲ್ಲ. ಯೂನಿವರ್ಸ್ ಒಂದು ನಿಮ್ಗೆ ಅಂಥ ಕೆರಿಯರ್ ಕೊಡ್ತಿದ್ದಾರೆ ಇಲ್ಲ, ಅಪಾರ್ಚುನಿಟೀಸ್ ಕೆಲವರಿಗೆ, ಎಲ್ರಿಗೂ ಅಲ್ಲ. ಈಗ ನಿಮ್ಮ ಜೀವನದಲ್ಲಿ ಒಂದು ಎಂಡ್ ಆಗಿರ್ಬೋದು, ಮೇಜರ್ ಎಂಡ್ ಆಗಿರ್ಬೋದು. ಅಂದರೆ ಇಲ್ಲಿ ಹೇಗಂತ ಹೇಳಿದರೆ, ಕೆಲವರು ಇಲ್ಲಿ ನಿಮಗೆ ಚಾಯ್ಸ್ ಬರ್ಬೋದು ಕೆಲವರಿಗೆ. ಅಂದರೆ ಎರಡರಲ್ಲಿ ಒಂದನ್ನು ಚಾಯ್ಸ್ ಮಾಡಲಿಕ್ಕೆ ಇರ್ಬೋದು. ನಿಮ್ಮ ಜೀವನದಲ್ಲಿ ಇಲ್ಲಿ 3 ಮೇಜರ್ ಕಾರ್ಡ್ ಬಂದಿದೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು, ಅಂದರೆ ಏನೋ ಒಂದು ಮಿಸ್ಟ್ರಿ ರಿವೀಲ್ ಆಗ್ತದೆ ನಿಮಗೆ ಗೊತ್ತಿಲ್ಲದ್ದು. ಸೊ ಆ ಮಿಸ್ಟ್ರಿ ರಿವೀಲ್ ಆದ ನಂತರ ನಿಮ್ಮದು ಸೋಲ್ ಅವೇಕನಿಂಗ್ ಆಗ್ತದೆ ಇಲ್ಲಿ. ಅಂದರೆ ಇಲ್ಲಿ ನಿಮಗೆ ದೇವರು ಬಂದು ಬ್ಲೆಸ್ಸಿಂಗ್ಸ್ ಮಾಡ್ತಿದ್ದಾರೆ ಇಲ್ಲಿ. ಇದು ಕೆಲವರಿಗೆ ಪಾರ್ಟ್ನರ್ಶಿಪ್ಗಿರ್ಬೋದು. ಪಾರ್ಟ್ನರ್ಶಿಪ್ ಅಂತ ಹೇಳಿದರೆ ನೀವು ನಿಮ್ಮ ಪಾರ್ಟ್ನರ್ಗೆ ಕಾಯ್ತಿರ್ಬೋದು. ಇದೊಂಥರ ನಿಮ್ಮದು ಕೆಲವರದ್ದು ಡೆಸ್ಟೈನ್ಡ್ ರಿಯೂನಿಯನ್ ಇದೆ ಇಲ್ಲಿ. ನೀವು ಟ್ವಿನ್ ಫ್ಲೇಮ್ಸ್ ಇದ್ದರೂ ಇರ್ಬೋದು. ಇದೊಂಥರ ಡಿವೈನ್ ಟೈಮ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಯೂನಿಯನಿಗೆ ಒಂದು ಡೆಸ್ಟೈನ್ಡ್ ಯೂನಿಯನ್ ಇದೆ. ಒಂದು ಹೊಸ ಕ್ಯಾರಿಯರ್ ಮತ್ತು ರಿಲೇಷನ್ಶಿಪ್ಪಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ಮ ಜೀವನದಲ್ಲಿ. ಇನ್ನು ಕೆಲವರು ಹೇಗಂತ ಹೇಳಿದರೆ, ನಿಮಗೊಂದು ಯೂನಿವರ್ಸ್ ಒಂದು ಆಫರ್ ಕೊಡ್ತಿದ್ದಾರೆ. ಆಫರ್ ಕೊಟ್ಟಂದ್ರೆ ನಿಮ್ಮ ಜೀವನದಲ್ಲಿ ನೀವೊಂಥರ ಕಿಂಗ್ ರೋಲಿಗೆ ಬರೋದಿದೆ, ಎಂಪರರ್. ಇದು ಹೇಗಂತ ಹೇಳಿದರೆ, ನಿಮಗೆ ಫೈನಾನ್ಸ್, ರಿಲೇಷನ್ಶಿಪ್ ಎಲ್ಲದರಲ್ಲೂ ನಿಮಗೊಂದು ಏನು ಹೇಳ್ತಾರೆ, ಒಂದು ಒಳ್ಳೆ ಪವರ್ಫುಲ್ ಒಂದು ಪ್ಲೇಸ್ ನಿಮ್ಮದು ಯೂನಿವರ್ಸ್ ಕೊಡ್ತಿದ್ದಾರೆ ಇಲ್ಲಿ. ಬ್ರೇಕ್ ಥ್ರೂ, ಇದು ಮೇಜರ್ ಬಿಗಿನಿಂಗ್ ನಿಮ್ಮದು ಫೈನಾನ್ಸ್ ಅಥವಾ ರಿಲೇಷನ್ಶಿಪ್ಪಲ್ಲಿ. ಸಾಯಿಬಾಬಾ ಮೆಸೇಜ್ ನಿಮಗೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದ್ದೇವೆ. ಬೌಂಟಿಫುಲ್ನೆಸ್. ಬಾಬಾ ಆಲ್ವೇಸ್ ಎನ್ಶೂರ್ಸ್ ದ್ಯಾಟ್ ಯು ಹ್ಯಾವ್ ವಾಟ್ ಯು ನೀಡ್, ಕೀಪ್ ದ ಫೇತ್. ನಿಮಗೆ ಬಾಬಾ ಹೇಳ್ತಿದ್ದಾರೆ, ನಿಮ್ಗೆ ಏನು ಬೇಕಾದನ್ನು ಬಾಬಾ ಕೊಡ್ತಿದ್ದಾರೆ. ಬಾಬನ ಮೇಲೆ ನಂಬಿಕೆ ಇಡಿ ಅಂತೇಳಿ, ಅಥವಾ ದೇವರ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದ್ದಾರೆ. ಪರ್ಸಿಸ್ಟೆನ್ಸ್. ಬಿ ಪರ್ಸಿಸ್ಟೆಂಟ್ ಆ್ಯಂಡ್ ನಾಕ್ ಆನ್ ಬಾಬಾಸ್ ಡೋರ್. ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಪರ್ಸಿಸ್ಟ್ ಆಗಿ. ಅಂದರೆ ಇಲ್ಲಿ ಮೋಸ್ಟ್ಲಿ ಕೆಲವರಿಗೆ ಸ್ಪಿರಿಚುವಲ್ ಡೋರ್ ತೆರೀತಾ ಇದ್ದಾರೆ. ದ ಗಿಫ್ಟ್. ಇನ್ ಹಿಸ್ ಇನ್ಫಿನಿಟಿ ಕಂಪ್ಯಾಷನ್ ಬಾಬಾ ಗ್ರ್ಯಾಂಟ್ ವಿಶಸ್, ಪ್ರೇ ಟು ಹಿಮ್. ನಿಮ್ಗೆ ಇಲ್ಲಿ ಯೂನಿವರ್ಸ್ ಏನೋ ಒಂದು ಗಿಫ್ಟ್ ಕೊಡ್ತಿದ್ದಾರೆ. ನಾನು ಹೇಳಿದಲ್ಲ ಮ್ಯಾಜಿಕ್ ಆಗೋದ್ರಲ್ಲಿದೆ ಅಂತ ಹೇಳಿ. ಇದೊಂಥರ ಇನ್ಫಿನಿಟಿ ಕಂಪ್ಯಾಷನ್, ಒಂದು ವಿಶಸ್ ಗ್ರ್ಯಾಂಟ್ ಆಗ್ತಾ ಇದೆ. ನೀವು ಬಾಬನನ್ನು ಪ್ರಾರ್ಥನೆ ಮಾಡಿ, ಅಥವಾ ನೀವು ಯಾವ ದೇವರು ಅಂತ ನಂಬಿರ್ತೀರಾ ಅವರನ್ನು ಪ್ರಾರ್ಥನೆ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮಗೆ. ಗ್ರೇಸ್ ಆಫ್ ದ ಗುರು. ಬಾಬಾಸ್ ಗ್ರೇಸ್ ಈಸ್ ಅಪಾನ್ ಯು, ಯೂಸ್ ಇಟ್ ವೆಲ್. ನಿಮಗೆ ಬಾಬಾನ ಆಶೀರ್ವಾದ ಬರ್ತಾ ಇದೆ. ಇಲ್ಲೊಂಥರ ಏನು ಹೇಳ್ತಿದ್ದಾರೆ, ಕೆಲವರಿಗೆ ಒಂದು ಬೆಳಕು ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಒಂಥರ ದೊಡ್ಡ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ, ಗಿಫ್ಟ್ ಬರ್ತಾ ಇದೆ. ಸೊ ಅದನ್ನು ಅಂದರೆ ತುಂಬ ನೀವು ಕೆಲವರು ಅಂದರೆ ನಿಮ್ಮದು ಸೋಲ್ ಪರ್ಪಸ್ ನೋಡ್ತಿರ್ಬೋದು, ಸ್ಪಿರಿಚುವಾಲಿಟಿ ಕಡೆ ನೋಡ್ತಿರ್ಬೋದು, ಜನಗಳಿಗೆ ಏನಾದ್ರು ನೀವು ಕೊಡೋದಿರ್ಬೋದು. ಸೊ ಅದನ್ನು ಚೆನ್ನಾಗಿ ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಅಥವಾ ನೀವು ಯಾವ ದೇವರು ಅಂತ ನಂಬಿದ್ದೀರ ಅದರಿಂದ ನೀವೊಂಥರ ಭೂಮಿ ಮೇಲೆ ಕಿಂಗ್ ಆಗೋದಿದೆ. ಫೈನಾನ್ಸ್ ಅಥವಾ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಕಿಂಗ್ ರೋಲ್ ಬರ್ತಾ ಇದೆ ಇಲ್ಲಿ. ಇದೇ ನಿಮ್ಮದು ಬ್ರೇಕ್ ಥ್ರೂ, ಮಹತ್ತರ ತಿರುವು. ಫೈಲ್ ನಂಬರ್ 2.
ಶಿವಶಕ್ತಿ, ಬ್ಯಾಲೆನ್ಸ್ ದ ಮ್ಯಾಸ್ಕ್ಯುಲಿನ್ ಆ್ಯಂಡ್ ಫೆಮಿನಿನ್ ಎನರ್ಜೀಸ್ ಇನ್ ಯುವರ್ ಬಾಡಿ. ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದಾರೆ, ಕೆಲವರು ನೋಡ್ತಿರುವವರು ನೀವು ಡಿವೈನ್ ಫೆಮಿನಿನ್ ಇರ್ಬೋದು, ಮ್ಯಾಸ್ಕ್ಯುಲಿನ್ ಇರ್ಬೋದು. ಇನ್ನು ಕೆಲವರು ನೀವು ಶಿವಶಕ್ತಿಯನ್ನು ಆರಾಧನೆ ಮಾಡ್ತಿರ್ಬೋದು ಅಥವಾ ಆದಿಶಕ್ತಿಯನ್ನು ಆರಾಧನೆ ಮಾಡ್ತಿರ್ಬೋದು. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ ಏನಂತ ಹೇಳಿದರೆ, ನಿಮ್ಮದು ತುಂಬ ಲಾಜಿಕ್ ಆಗಿಯೂ ಇರಬೇಡಿ, ತುಂಬ ಇಮೋಷ್ನಲ್ ಆಗಿಯೂ ಇರಬೇಡಿ. ಎಲ್ಲಿ ಲಾಜಿಕ್ ಆಗಿರಬೇಕು ಅಲ್ಲಿ ಲಾಜಿಕ್ ಆಗಿರಬೇಕು, ಎಲ್ಲಿ ಇಮೋಷ್ನಲ್ ಬೇಕು ಅಲ್ಲಿ ಇಮೋಷ್ನಲ್ ಇರಬೇಕು, ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ತುಂಬ ಲಾಜಿಕ್ ಒಳ್ಳೆಯದಲ್ಲ, ತುಂಬ ಇಮೋಷ್ನಲು ಒಳ್ಳೆಯದಲ್ಲ. ಸೊ ತುಂಬ ಅಂದರೆ ಲಾಜಿಕ್ ಆಗಿರೋ ತುಂಬ ಈಗೋ ಇರ್ತದೆ, ಇಮೋಷನಲ್ ಆಗಿರೋ ತುಂಬ ನಾವು ಅಪ್ಸೆಟಲ್ಲಿ ಇರ್ತೇವೆ. ಸೊ ಇಲ್ಲಿ ನೀವು ಎಲ್ಲಿ ಯಾವುದನ್ನು ಬೇಕು ಅದನ್ನು ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೋಲ್ ಗ್ರೂಪ್, ಇಫ್ ಎ ಪರ್ಸನ್ ಫ್ರಮ್ ಯುವರ್ ಸೋಲ್ ಗ್ರೂಪ್ ಈಸ್ ಟ್ರೈಂಗ್ ಟು ಹೆಲ್ಪ್ ಯು ಟೇಕ್ ಇಟ್. ಇಲ್ಲಿ ನಿಮ್ಮದು ಸೋಲ್ ಗ್ರೂಪ್ ಅಂದರೆ ನಿಮ್ಮ ಒಬ್ಬರು ವ್ಯಕ್ತಿ, ನಿಮ್ಮ ಸೋಲ್ ಗ್ರೂಪ್ನವರು ನಿಮಗೆ ಒಬ್ಬರು ಸಹಾಯ ಮಾಡಲಿಕ್ಕೆ ನೋಡ್ತಿದ್ದಾರೆ, ಅದನ್ನು ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ಟ್ವಿನ್ ಫ್ಲೇಮ್ಸ್ ಇರ್ಬೋದು, ನೀವು ಸಪ್ರೇಷನಲ್ಲಿ ಇದ್ದಿರ್ಬೋದು. ಇಲ್ಲಿ ಸಪ್ರೇಷನ್ ಇದೆ, ಹಾರ್ಟ್ ಬ್ರೇಕ್. ಸೊ ಅವ್ರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ, ನಿಮ್ಗೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿ. ಅಥವಾ ನಿಮ್ಮ ಸೋಲ್ ಮೆಂಬರ್ ಯಾರು ಬೇಕಾದ್ರೂ ಇರ್ಬೋದು, ಅವರು ನಿಮಗೆ ಸಹಾಯ ಮಾಡ್ತಿದ್ದಾರೆ ಅಥವಾ ನೀವೇನಾದ್ರು ಸಹಾಯಕ್ಕೆ ಕಾಯ್ತಿರ್ಬೋದು. ಇವು ನಿಮ್ಮ ಹಿಂದಿನ ಜನ್ಮದ ಸೋಲ್ ಫ್ಯಾಮಿಲಿ ಇದ್ದಿರ್ಬೋದು. ಸೊ ಅವ್ರ ಕಡೆ ಸಹಾಯ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಆಲ್ ಈಸ್ ವೆಲ್, ಒನ್ ಆಫ್ ದ ಅಸೆಂಡೆಡ್ ಮಾಸ್ಟರ್ಸ್ ಇಸ್ ಗೈಡಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಯು. ನಿಮಗೆ ಎಲ್ಲೊಬ್ಬರು ಅಸೆಂಡೆಡ್ ಮಾಸ್ಟರ್ಸ್ ಬಂದಿದ್ದಾರೆ. ಸೊ ನೀವು ಯಾರಾದರೂ ವಿಷ್ಣು ಅಥವಾ ಈಶ್ವರ, ಗಣಪತಿ, ಸಾಯಿಬಾಬಾ, ಕೃಷ್ಣ, ಹನುಮಂತನನ್ನು ಆರಾಧನೆ ಮಾಡ್ತಿರ್ಬೋದು. ಅಥವಾ ನಿಮ್ದು ಯಾವುದಾದ್ರೂ ದೇವರು, ನಿಮ್ಮ ಧರ್ಮದ ದೇವರು ಯಾವುದಿರ್ಬೋದು ಅದನ್ನು ಆರಾಧನೆ ಮಾಡ್ತಿರ್ಬೋದು. ಇಲ್ಲಿ ಒಬ್ಬರು ಅಸೆಂಡೆಡ್ ಮಾಸ್ಟರ್ಸ್, ಇಲ್ಲಿ ಡಿವೈನ್ ಬಂದು ನಿಮಗೆ ಗೈಡಿಂಗ್ ಮಾಡ್ತಾರೆ, ಪ್ರೊಟೆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಮೆಡಿಟೇಟ್, ಚಾಂಟ್, ಪ್ರೇ ಮೋರ್ ಅಂದರೆ ದೇವರ ಧ್ಯಾನ ಮಾಡಿ, ಮಂತ್ರ ಪಠನೆ ಮಾಡಿ, ದೇವರನ್ನು ಪ್ರಾರ್ಥನೆ ಮಾಡಿ, ತುಂಬ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಇದು ಪೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರಿಗೆ ಮೀನ್ ಅವರ ಫಿಶ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಯಾವ ಬ್ರೇಕ್ ಥ್ರೂ ಬರ್ತಾ ಇದೆ, ಬಾಬಾ ಏನು ಹೇಳ್ತಿದ್ದಾರೆ ಅಂತ ಹೇಳಿ ನೋಡುವ. 7 ಆಫ್ ಪೆಂಟಿಕಲ್ಸ್. ಈಗ ನಿಮಗಿಲ್ಲಿ ನಾನು ಮಾಡ್ತಾ ಇರೋದು ಸರಿಯಾ ತಪ್ಪಾ ಅಂಥೇಳಿ ನಿಮಗೆ ಅನಿಸ್ತಿರ್ಬೋದು. ಅಂದರೆ ನಾನು ಕರೆಕ್ಟಾದ ದಾರಿಯಲ್ಲಿದ್ದೇನಾ, ಕೆಲವರು ಸೋಲ್ ಪರ್ಪಸ್ಸಿಗೆ ನೀವು ನೋಡ್ತಿರ್ಬೋದು. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನೀವು ಮಾಡ್ತಾ ಇರೋದು ಕರೆಕ್ಟ್ ಇದೆ ಅಂತೇಳಿ. ಇನ್ನು ಕೆಲವರು ತುಂಬ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ, ವರ್ಕೋಹಾಲಿಕ್ ಇದ್ದಾರೆ. ನೀವು ತುಂಬ ವರ್ಕ್ ಮಾಡ್ಬೋದು ಇನ್ನು ಮುಂದೆ. ಒಂದಿಷ್ಟು ತನಕ ನೀವು ಈಗ ತುಂಬ ರಿಲ್ಯಾಕ್ಸ್ ಆಗಿರ್ಬೋದು, ಅಥವಾ ಬೇಡ ವರ್ಕ್ ಮಾಡೋದು ಬೇಡ, ನಾನು ರೆಸ್ಟ್ ತಗೊಳ್ತೇನೆ ಅಂತ ನೀವು ಅಂದ್ಕೊಂಡಿರ್ಬೋದು. ಇನ್ನು ಮುಂದೆ ನೀವು 24 hours ವರ್ಕ್ ಮಾಡುವವರಿದೆ ನಿಮ್ಮ ಜೀವನದಲ್ಲಿ. ಇಲ್ಲಿ ಅಂದರೆ ಇದು ಫೈನಾನ್ಸ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಯಾವುದ್ರ ಬಗ್ಗೆ ಆದರೂ ಇರ್ಬೋದು, ಅಥವಾ ನಿಮ್ಮ ಸೋಲ್ ಪರ್ಪಸ್ ಇರ್ಬೋದು, ಅಥವಾ ಸ್ಪಿರಿಚುಯಾಲಿಟಿ ಕಡೆ ಇರ್ತಿರ್ಬೋದು. ಇನ್ನು ಮುಂದೆ ನಿಮ್ಮದು ಒಂಥರ ಟೈಮ್ ಚೇಂಜ್ ಆಗ್ತದೆ, ನೀವು ವರ್ಕ್ ಮಾಡ್ತೀರಿ ಫುಲ್ಲು. ಪೈಲ್ ನಂಬರ್ 3. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ವಾವ್, ಸನ್, ದ ಲವರ್ಸ್, ಮೇಜರ್ ಕಾರ್ಡ್. ಇಲ್ಲಿ ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು, ಕೆಲವರು ಸ್ಟಾರ್ ಸೀಡ್ಸ್ ಇರ್ಬೋದು, ಟ್ವಿನ್ ಫ್ಲೇಮ್ಸ್ ಇರ್ಬೋದು. ಈಗ ಅಂದರೆ ಏನಂತ ಹೇಳಿ, ನಿಮ್ಮ ಜೀವನದಲ್ಲೊಂದು ಇಲ್ಲಿ ಮೇಜರ್ ಚೇಂಜಸ್ ಆಗೋದ್ರಲ್ಲಿದೆ. ನಿಮಗೆ ನಿಮ್ಮ ಟ್ವಿನ್ ಫ್ಲೇಮ್ಸ್ ಬರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಬರ್ಬೋದು, ಅಥವಾ ನಿಮಗೆ ಕೆಲವರಿಗೆ ಚಾಯ್ಸ್ ಬರ್ಬೋದು ಲೈಫಲ್ಲಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಕೆಲವರಿಗೆ. ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ ಎಂಡ್ ಆಗ್ತದೆ ಕೆಲವರಿಗೆ, ಅದರ ಬಗ್ಗೆ ನೀವು ಯೋಚನೆ ಮಾಡ್ತಿರ್ಬೋದು. ಸೊ ನಿಮ್ಮದೊಂಥರ ಇಲ್ಲಿ ರಿಯೂನಿಯನ್ ಇದೆ, ಡಿವೈನ್ ರಿಯೂನಿಯನ್ ಅಂತಲೇ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ ವಾಪಸ್ ಬಂದು ರಿಯೂನಿಯನ್ ಆಗ್ಬೋದು. ನಿಮ್ಮದೊಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತದೆ, ಒಂಥರ ಫಿಯರ್ಲೆಸ್, ನೀವು ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತದೆ. ಇದೊಂಥರ ಮೇಜರ್ ಚೇಂಜಸ್ ನಿಮ್ಮ ಜೀವನದಲ್ಲಿ. ನೀವೊಂಥರ ತುಂಬಾ ಇನ್ನು ವರ್ಕ್ ಮಾಡೋರಿದ್ದೀರಿ, ತುಂಬಾ ವರ್ಕ್ ಇದೆ. ಇಲ್ಲಿ 2 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ನಿಮಗೆ ನಿಮ್ಮ ಪಾಸ್ಟ್ ಪರ್ಸನ್ ಅಥವಾ ನಿಮ್ಮ ಎಕ್ಸ್ ಇರ್ಬೋದು, ಅಥವಾ ನಿಮ್ಮದು ಇವರು ಡಿವೈನ್ ಪಾರ್ಟ್ನರ್ ಇರ್ಬೋದು, ಅಥವಾ ಸೋಲ್ಮೇಟ್ ಇರ್ಬೋದು. ಇಲ್ಲಿ ಬಂದು ನಿಮ್ಮ ಜೊತೆ ರಿಯೂನಿಯನ್ ಆಗ್ತಿದ್ದಾರೆ. ನಿಮ್ಮ ಈ ಕೆಲಸಕ್ಕೆ ಇವರು ಬಂದು ಸಪೋರ್ಟ್ ಮಾಡ್ತಿದ್ದಾರೆ. ಇವ್ರ ಜೊತೆ ನಿಮ್ಮದು ಲೈಫ್ ಸೆಲೆಬ್ರೇಷನ್ ಆಗ್ತದೆ, ಸೆಲೆಬ್ರೇಷನಲ್ಲಿ ಇರ್ತದೆ. ಒಂದು ನಿಮಗೆ ಇಲ್ಲಿ ರೀಬರ್ತ್ ಎನರ್ಜಿ ಇದೆ, ಸೆಕೆಂಡ್ ಚಾನ್ಸ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಚಾನ್ಸ್, ಅಥವಾ ನೀವು ಇಷ್ಟು ಜನ ಕೆಲಸ ಮಾಡಿ ನೀವು ಅದರ ರಿವಾರ್ಡಿಗೋಸ್ಕರ ಕಾಯ್ತಿರ್ಬೋದು. ಕೆಲವರಿಗೆ ರಿವಾರ್ಡ್ ಬರ್ತದೆ. ಸೊ ಈಗ ನೀವೊಬ್ಬರೇ ಇದ್ದಿರ್ಬೋದು, ನಿಮ್ಮನ್ನು ಯಾರಾದರೂ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ತುಂಬ ಈಗ ಜಗಳ ಇದ್ದಿರ್ಬೋದು. ಅಂದರೆ ತುಂಬ ಅಬ್ಸ್ಟೆಕಲ್ಸ್, ನಿಮಗೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗದೇ ಇದ್ದಿರ್ಬೋದು. ಇಲ್ಲಿ
ಅಂದರೆ ಇಲ್ಲಿ ನಿಮ್ಮದೊಂದು ಸೋಲ್ ಅವೇಕನಿಂಗ್ ಆಗ್ತಾ ಇದೆ. ನಿಮ್ಮದು ಏನು ಹೇಳ್ತಾರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ತವೆ. ನಿಮ್ಮ ಲೈಫ್ ಒಂಥರ ಸ್ವಿಫ್ಟ್ ಚೇಂಜ್ ಆಗ್ತಾ ಇದೆ. ನೀವೊಂಥರ ಕ್ವೀನ್ ರೋಲ್ಗೆ ಬರೋದಿರಿ. ಕ್ಯಾರಿಯರ್ ವಿತ್ ಫೈನಾನ್ಸ್ ವಿತ್ ರಿಲೇಷನ್ಶಿಪ್ ಕ್ವೀನ್ ರೋಲು ಇದು ಸ್ವಿಫ್ಟ್ ಚೇಂಜ್ ಆಗ್ತಾ ಇದೆ. ಈಗ ನೀವು ಈ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಅಂದರೆ ಇವರಿಗೊಂದು ಆಫರ್ ಕೊಡಬೇಕು, ರಿಯೂನಿಯನ್ ಆಗಬೇಕು, ರೀಕನ್ಸಿಲಿಯೇಷನ್ ಆಗಬೇಕು ಅಂತೇಳಿ ನೀವು ನೋಡ್ತಿರ್ಬೋದು. ಅಥವಾ ನೀವೇನಾದರೂ ನಿಮ್ಮ ಪಾರ್ಟ್ನರ್ ಬಗ್ಗೆ ಈಗ ಯೋಚನೆ ಮಾಡ್ತಿರ್ಬೋದು. ಸೊ ಇವರು ಬಂದು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ, ರಿಯೂನಿಯನ್ ಆಗ್ತದೆ. ಅಥವಾ ನೀವು ಹೋಗಿ ಇವರಿಗೆ ಕಮಿಟ್ಮೆಂಟ್ ಕೊಡ್ಬೋದು, ರಿಯೂನಿಯನ್ ಆಗ್ತದೆ. ಇಲ್ಲಿ ಎರಡು ಎನರ್ಜಿ ಇದೆ ನೋಡ್ತಿರುವವರದ್ದು. ಅಥವಾ ಇನ್ನೊಬ್ಬರು ನೀವು ಕೊಡ್ಬೋದು ಅಥವಾ ನಿಮಗೆ ಬರ್ಬೋದು. ಇಲ್ಲಿ ತುಂಬಾ ಅಂದರೆ ರಿಯೂನಿಯನ್ ಇದೆ. ಇದೊಂಥರ ಕಮಿಟ್ಮೆಂಟ್. ಇದು ಏನು ಹೇಳ್ತಿದ್ದಾರೆ, ಫೇಟೆಡ್ ಇದೊಂಥರ ಫೇಟೆಡ್ ಮೀಟಿಂಗ್ ಅಂತಲೇ ಹೇಳ್ತಾರೆ. ಸೊ ತುಂಬ ಇದು ಫಾಸ್ಟ್ ಎನರ್ಜಿ ಇದೆ, ತುಂಬ ಫಾಸ್ಟಾಗಿ ಬರ್ತದೆ, ತುಂಬ ಫಾಸ್ಟ್. ಕೆಲವರಿಗೆ 7 ದಿವಸ ಇರ್ಬೋದು, ಕೆಲವರಿಗೆ 2 ದಿನ ಇರ್ಬೋದು. 2 ತುಂಬ ಇಂಪಾರ್ಟೆಂಟ್ ಇದೆ. ಕೆಲವರಿಗೆ 11 ನಂಬರ್ ತುಂಬ ಕಾಣಿಸ್ತಿರ್ಬೋದು ನಿಮಗೆ. ತುಂಬಾ ನಿಮ್ಮದು ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ತದೆ ಅಥವಾ ಸಪರೇಷನ್ ಇದ್ದಿರ್ಬೋದು, ತುಂಬ ಮನಸ್ಸಿಗೆ ನೋವಿದ್ದಿರ್ಬೋದು. ನಿಮ್ಮದು ಹಾರ್ಟ್ ಚಕ್ರ ಓಪನ್ ಆಗ್ತದೆ. ನೀವು ಅದರ ಬಗ್ಗೆ ನೀವು ಈಗ ತುಂಬಾ ಕೆಲಸ ಮಾಡ್ತಿರ್ಬೋದು. ಫೈನಾನ್ಸ್ ಬಗ್ಗೆ ನೀವು ತುಂಬಾ ಈಗ ಯೋಚನೆ ಮಾಡ್ತಿದ್ದೀರಿ. ಒಂದು ಸ್ಟೇಬಲ್ ಕಮಿಟ್ಮೆಂಟ್ ಕೊಡೋರಿದ್ದೀರಿ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಸೊ ಆ ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡೋರಿದ್ದೀರಿ. ತುಂಬ ಸ್ಟ್ರೆಂತ್ ಬರ್ತದೆ, ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿ ಬರ್ತದೆ. ಇದು ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋರಿದ್ದೀರಿ. ಇಲ್ಲಿ ಹೇಗಂದರೆ ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಆಗ್ತದೆ, ನಿಮಗೆ ಹ್ಯಾಪಿ ಫ್ಯಾಮಿಲಿ ಆಗ್ತದೆ ಇಲ್ಲಿ. ಸೊ ತುಂಬಾ ನೀವು ಅಂದರೆ ಇದರ ಮೇಲೆ ಒಂದು ವರ್ಕ್ ಮಾಡ್ತೀರಿ. ನೀವು ಒಂದು ಹೊಸ ಒಂದು ಫೌಂಡೇಶನ್ ಹಾಕ್ತಿದ್ದೀರಿ. ಈ ರಿಲೇಷನ್ಶಿಪ್ಪಿಗೊಂದು ಫೌಂಡೇಶನ್ ಹಾಕ್ತಿದ್ದೀರಿ ಈಗ ನೀವು. ಅಂದರೆ ಇದಕ್ಕೆ ನಿಮಗೆ ಅಂದರೆ ಇಷ್ಟ ತನಕ ನೀವು ಮಾಡಿರೋ ಕೆಲಸ ಇದ್ದಿರ್ಬೋದು, ಇನ್ನರ್ ವರ್ಕ್ ಇರ್ಬೋದು, ಏನೇ ಇದ್ದಿರ್ಬೋದು, ಇದಕ್ಕೆ ನಿಮಗೆ ದೇವರು ರಿವಾರ್ಡ್ ಕೊಡ್ತಿದ್ದಾರೆ ಇಲ್ಲಿ. ನಿಮ್ಮ ಜೀವನದಲ್ಲಿ ಈಗೊಂದು ಮೇಜರ್ ಎಂಡ್ ಆಗಿರ್ಬೋದು. ಅಂದರೆ ತುಂಬ ಕನ್ಫ್ಯೂಷನ್ ಇದ್ದಿರ್ಬೋದು, ಕ್ಲಾರಿಟಿ ಇದ್ದಿರ್ಬೋದು. ನಿಮಗೊಂದು ಮಿಸ್ಟ್ರಿ ರಿವೀಲ್ ಆಗ್ತದೆ ಇಲ್ಲಿ. ನಿಮ್ಗೆ ಯಾರೊಬ್ಬರು ಒಂದು ಮಿಸ್ಟ್ರಿ ಹೇಳ್ತಾರೆ ನಿಮ್ಮ ಜೀವನದ ಬಗ್ಗೆ. ಸೊ ಇದರ ನಂತರ ನಿಮ್ಮ ಜೀವನದಲ್ಲಿ ಒಂದು ಭರವಸೆ ಬರ್ತದೆ, ಹೋಪ್ ಬರ್ತದೆ. ಅಂದರೆ ಇಲ್ಲಿ ಬ್ಯಾಲೆನ್ಸ್ ಬರ್ತದೆ, ತುಂಬಾ ಬ್ಯಾಲೆನ್ಸ್ ಆಗ್ತದೆ ನಿಮ್ಮ ಜೀವನ. ಒಂಥರ ಹೇಳ್ತಾರೆ, ನಿಮ್ಮದು ಸ್ಟಾರ್ ಚೇಂಜ್ ಆಗ್ತದೆ. ಒಂದು ವಿಶ್ ಗ್ರ್ಯಾಂಟೆಡ್ ಆಗ್ತದೆ. ನಿಮ್ಮದೊಂದು ವಿಶ್ ಇರ್ಬೋದು, ಏನಾದರೂ ಒಂದು ಆಸೆ ಇರ್ಬೋದು, ಅದು ಗ್ರ್ಯಾಂಟ್ ಆಗ್ತದೆ. ಇದು ಮೇಜರ್ ಲೆವೆಲಲ್ಲಿ ಆಗ್ತಾ ಇದೆ. ಸೊ ಇಲ್ಲಿ ಕೆಲವರಿಗೆ ಏನಂತಂದರೆ ಮ್ಯಾರೇಜ್ ಇದೆ. ಇನ್ನು ಕೆಲವರು ನೀವು ಗ್ರಹಗಳ ಬಗ್ಗೆ ಅಥವಾ ನಕ್ಷತ್ರಗಳ ಬಗ್ಗೆ ಕಲಿಬೋದು. ನೀವು ಒಂದು ಪವರ್ಫುಲ್ ಬಿಗಿನಿಂಗ್, ಸ್ಟಕ್ ಎನರ್ಜಿಯಿಂದ ನೀವು ಹೊರಗೆ ಬರ್ತಿದ್ದೀರಿ. ನಿಮಗೆ ಕ್ಲಾರಿಟಿ ಬರ್ತದೆ. ಸೊ ತುಂಬಾ ಅಂದರೆ ಈಗ ನೀವು ಸ್ಟಕ್ ಎನರ್ಜಿಯಲ್ಲಿದ್ದು ನೀವು ಆಫರ್ ಕೊಡಬೇಕಾ ಬೇಡವಾ, ಏನು ಮಾಡಬೇಕಂತ ಯೋಚನೆ ಮಾಡ್ತಿರ್ಬೋದು. ಈ ಸ್ಟಕ್ ಎನರ್ಜಿಯಿಂದ ಒಂದು ಹೊರಗೆ ಬಂದು ನಿಮ್ಮದೊಂದು ಪವರ್ಫುಲ್ ಬಿಗಿನಿಂಗ್ ಆಗೋದ್ರಲ್ಲಿದೆ. ಸೊ ಇಷ್ಟು ತನಕ ನೀವು ಅಂದರೆ ಕಾಯ್ತಾ ಇದ್ದಿರ್ಬೋದು, ಟೈಮ್ ಬರಲಿ ಅಥವಾ ಏನಾದರೂ ಟೈಮ್ ಬಂದಾಗ ಹೇಳುವ ಅಂತ ಹೇಳಿ. ಮ್ಯಾರೇಜ್ ಇದೆ ಕೆಲವರಿಗೆ. ಇಲ್ಲಿ 2 ಕಾರ್ಡ್. ಕಮಿಟ್ಮೆಂಟ್ ಇದೆ, ಮ್ಯಾರೇಜ್ ಇದೆ, ಆಫರ್ ಇದೆ, ನಿಮಗೆ ಸಕ್ಸಸ್ ಇದೆ, ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇದೆ, ಜಸ್ಟಿಸ್ ಇದೆ. ಇಲ್ಲಿ ನೀವು ಕೆಲವರು ಇಲ್ಲಿ ಹೇಗಂತ ಹೇಳಿದರೆ, ನೀವು ನಿಮ್ಮಲ್ಲಿರೋದನ್ನು ನೀವು ಕೆಲವರು ಬೇರೆಯವರಿಗೆ ಕೊಡ್ಬೋದು, ಸೋಲ್ ಪರ್ಪಸ್ ಮಾಡ್ಬೋದು. ಇಲ್ಲಿ ಅಂದರೆ ಯಾರು ಅಗತ್ಯದ ಜನರು ಇರ್ತೀರ ಅಥವಾ ಬಡವರು ಇರ್ತಾರೆ, ನೀವು ಆಶ್ರಮ ಅಥವಾ ಸಂಘ ಸಂಸ್ಥೆಗಳನ್ನು ಕಟ್ಬೋದು. ಸೊ ಅಲ್ಲಿಂದ ನೀವು ಅಂದರೆ ಇಲ್ಲಿ ಸೋಲ್ ಪರ್ಪಸ್ ಮಾಡ್ಬೋದು. ಕೆಲವರು ಇಲ್ಲಿ ತುಂಬಾ ನೀವು ಜನಗಳ ಸೇವೆ ಮಾಡುವವರಿದ್ದೀರಿ. ಇಲ್ಲಿ ತುಂಬಾ ವರ್ಕ್ ಮಾಡಿದ್ದೀರಿ ನೀವು ಲೈಫಲ್ಲಿ ಈಗ ಆಲ್ರೆಡಿ. ಅಂದರೆ ಏನು ನೀವೀಗ ಪ್ರಾಜೆಕ್ಟ್ ಅಥವಾ ಈ ಆಶ್ರಮ ಅಥವಾ ಏನೋ ಒಂದು ರಿಲೇಷನ್ಶಿಪ್ ಇರ್ಬೋದು, ಇದರ ಮೇಲೆ ನೀವು ತುಂಬಾ ವರ್ಕ್ ಮಾಡ್ತಿದ್ದೀರಿ. ಆ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಿ. ಸೊ ಆ ರಿಸಲ್ಟ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ಸಾಯಿಬಾಬಾ ಏನು ಹೇಳ್ತಿದ್ದಾರೆ ಅಂತ ನೋಡುವ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಮೀನು. ಅಂದರೆ ಇದೊಂಥರ ಏನು ಹೇಳ್ತಾರೆ, ಫಿಶ್ ಅಂತ ಹೇಳಿದರೆ ಇದು ತುಂಬ ಸ್ಪಿರಿಚುವಲ್. ಇದು ಫಿಶ್ ನೀವು ನೋಡಿರ್ಬೋದು, ಮತ್ಸ್ಯಾವತಾರ. ತುಂಬಾ ಮತ್ತು ಈ ಫೈಲ್ ಸೆಲೆಕ್ಟ್ ಮಾಡಿದವರು ನೀವು ಕೋಸ್ಟಲ್ ಏರಿಯಾ ಇರ್ಬೋದು, ನೀವಿರೋ ಕಡೆ ನದಿ ಸಮುದ್ರ ಇರ್ಬೋದು. ಇಲ್ಲಿ ಕೆಲವರದ್ದು ನಿಮಗೆ ಸಾಯಿಬಾಬಾ ಏನು ಹೇಳ್ತಾರೆ ಅಂತೇಳಿ ನೋಡುವ. ದ ಹೋಮ್
ದ ಹೋಮ್ ಶುಡ್ ಬಿ ಎ ಪ್ಲೇಸ್ ಆಫ್ ರೆಸ್ಟ್ ವಿತ್ ಪಾಸಿಟಿವ್ ಎನರ್ಜಿ. ನಿಮಗೊಂದು ಮನೆ ಕ್ರಿಯೇಷನ್ ಆಗೋದಿದೆ ಅಂತ ಹೇಳ್ತಿದ್ದಾರೆ. ಒಂದು ಪಾಸಿಟಿವ್ ಎನರ್ಜಿಯಲ್ಲಿ ಇರ್ತೀರಿ, ನೀವು ತುಂಬ ಶಾಂತಿಯಿಂದ ಇರೋರಿದ್ದೀರಿ. ನಿಮ್ಮ ಮನೆ, ಫ್ಯಾಮಿಲಿ, ರಿಲೇಷನ್ಶಿಪ್, ಫೈನಾನ್ಸ್ ಎಲ್ಲನೂ ಅಂದರೆ ನಿಮ್ಗೊಂಥರ ಏನು ಹೇಳ್ತಿದ್ದಾರೆ, ಒಂಥರ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ನಿಮಗೆ. ಏನು ಹೇಳ್ತಾರೆ, ತುಂಬ ಒಂದು ಶಾಂತಿ, ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಎಲ್ಲನೂ ನಿಮ್ಮ ಜೀವನದಲ್ಲಿ ಬರೋದಿದೆ ಅಂತ ಹೇಳ್ತಿದ್ದಾರೆ. ಕೆಲವರು ಮನೆ ಕಟ್ಬೋದು ನೀವು, ಅಥವಾ ಕೆಲವರು ಮನೆ ರಿನಿವೇಷನ್ ಮಾಡ್ಬೋದು. ಕಂಪ್ಯಾಷನ್, ಹ್ಯಾವ್ ಕಂಪ್ಯಾಷನ್ ಫಾರ್ ದೋಸ್ ಹೂ ಆರ್ ಸಫರಿಂಗ್ ಆ್ಯಂಡ್ ಲೆಸ್ ಫಾರ್ಚುನೇಟ್ ದ್ಯಾನ್ ಯು, ಹೆಲ್ಪ್ ಸಮ್ ಒನ್ ಇನ್ ನೀಡಿ ಟುಡೇ. ಇಲ್ಲೂ ಅದೇ ಬಂದಿದೆ, ಕರುಣೆ ಇರಲಿ ಅಂತ ಹೇಳ್ತಾರೆ. ಕಂಪ್ಯಾಷನ್ ಅಂತ ಹೇಳಿದರೆ ಯಾರು ತುಂಬ ಕಷ್ಟದಲ್ಲಿದ್ದಾರಾ, ಅಥವಾ ಅವರ ಪಾಪ, ಕೆಲವರು ನಾವು ಹೇಳ್ತೇವೆ ಅವರಿಗೇನಾದರೂ ಕಷ್ಟ ಬಂದರೆ ಅದು ಅವರವರ ಹಣೆ ಬರಹ, ಅವರ ಕರ್ಮ ಅಂತೇಳಿ. ಸೊ ಅಂಥವರಿಗೆ ನೀವು ಹೆಲ್ಪ್ ಮಾಡಿ ಅಂತ ಹೇಳ್ತಿದ್ದಾರೆ. ಅವರವರ ಕರ್ಮ ಅಂತ ಹೇಳ್ಬಿಟ್ಟು ನಾವು ಅಂದರೆ ಕೆಲವೊಮ್ಮೆ ದೇವರು ನಮ್ಮನ್ನು ಅವರಿಗೆ ಸಹಾಯ ಮಾಡಲಿಕ್ಕೆ ಅಂತ ಕಳಿಸಿರ್ತಾರೆ ಕಷ್ಟದಲ್ಲಿರುವವರಿಗೆ, ಅದು ನಮ್ಮ ಫೇಟ್ ಡೆಸ್ಟಿನಿ ಇರ್ತದೆ. ಸೊ ಅಂಥವರಿಗೆ ಅಂದರೆ ಹೆಲ್ಪ್ ಸಮ್ವನ್ ಇನ್ ನೀಡ್ ಟುಡೇ, ಇವತ್ತಿಂದಲೇ ಯಾರಿಗೆ ನಿಮ್ಮಿಂದ ಸಹಾಯ ಆಗ್ತದೆ ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ತಿದ್ದಾರೆ. ಅವರು ಕಷ್ಟದಲ್ಲಿರ್ಬೋದು, ಅಥವಾ ನಿಮಗಿಂತ, ಅಥವಾ ಅವರದ್ದು ಪಾಪ ಅಂದರೆ ಹಣೆ ಬರಹ ಕೆಟ್ಟದಿರ್ಬೋದು, ಅಂಥವರಿಗೆ ನಿಮ್ಮ ಕಡೆಯಿಂದ ಸಹಾಯ ಬರಲಿ ಅಂತ ಹೇಳ್ತಿದ್ದಾರೆ. ಮೈಂಡ್ ಪವರ್, ಯುವರ್ ಮೈಂಡ್ ಹ್ಯಾಸ್ ಟ್ರೆಮೆಂಡಸ್ ಪವರ್, ಸರೆಂಡರ್ ಇಟ್ ಟು ಬಾಬಾ ಆ್ಯಂಡ್ ಲೆಟ್ ದೆಮ್ ಡೈರೆಕ್ಟ್ ಇಟ್. ನಿಮ್ಮ ಮೈಂಡಲ್ಲಿ ತುಂಬ ಒಂದು ಟ್ರೆಮೆಂಡಸ್ ಪವರ್ ಇದೆ, ನಿಮಗದು ಗೊತ್ತಿಲ್ಲದೆ ಇದ್ದಿರ್ಬೋದು. 6th ಚಕ್ರ ಆ್ಯಕ್ಟಿವೇಶನ್ ಆಗ್ತದೆ, ಕ್ರೌನ್ ಚಕ್ರ ಅಥವಾ 3rd ಐ ಚಕ್ರ ಓಪನ್ ಆಗ್ಬೋದು. ಸೊ ನಿಮಗೆ ಏನೋ ಒಂದು ಪವರ್ ಇದೆ, ನಿಮಗೆ ತುಂಬ ಅಂದರೆ ಥಿಂಕಿಂಗ್ ಪವರ್ ತುಂಬಾ ನಿಮ್ಮದು ಚೆನ್ನಾಗಿದೆ, ಅಷ್ಟು ಶಾರ್ಪ್ ಮೈಂಡೆಡ್ ಪರ್ಸನ್ ನೀವು. ಸೊ ಬಾಬನಿಗೆ ಸರೆಂಡರ್ ಆಗಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇನ್ನೊಂದು ಕಾರ್ಡ್ ತೆಗಿತಿದ್ದೇನೆ. ಅಬಂಡನ್ಸ್, ಯು ಶಾಲ್ ಬಿ ಬ್ಲೆಸ್ಡ್ ವಿತ್ ಅಬಂಡನ್ಸ್. ಅಂದರೆ ಈ ಪೈಲಿಗೆ ಅಷ್ಟೇ ನಾನು 4ನೇ ಕಾರ್ಡ್ ತೆಗೆದಿರೋದು, ಯಾಕೊಂದು ಎನರ್ಜಿ ಬಂತು, 4 ಕಾರ್ಡ್ ತೆಗಿಬೇಕು. ಅಬಂಡನ್ಸ್ ಬರ್ತಾ ಇದೆ. ಯು ಶಾಲ್ ಬಿ ಬ್ಲೆಸ್ಡ್ ವಿತ್ ಅಬಂಡನ್ಸ್ ಅಂತೇಳಿ ನಿಮಗೆ ಇಲ್ಲಿ ಯೂನಿವರ್ಸ್ ಅಬಂಡನ್ಸ್ ಕೊಡ್ತಿದ್ದಾರೆ. ರಿಲೇಷನ್ಶಿಪ್, ಫೈನಾನ್ಸ್, ಫ್ಯಾಮಿಲಿ ಅಥವಾ ಹಣ, ಜಾಬ್ ಎಲ್ಲದರಲ್ಲೂ ಒಂದು ಅಬಂಡನ್ಸ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ, ಬಾಬಾ ಹೇಳ್ತಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್. ಪೈಲ್ ನಂಬರ್ 3, ಈಕ್ವಾಲಿಟಿ, ಟ್ರೀಟ್ ಆಲ್ ಪೀಪಲ್ ಈಕ್ವಲಿ. ಇಲ್ಲಿ ಎಲ್ಲ ಜನರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಿ, ಸಮಾನತೆಯಿಂದ ನೋಡಿ ಅಂತ ಹೇಳ್ತಿದ್ದಾರೆ. ಇವರು ನಿಮ್ಮ ಜಾತಿ ಇಲ್ಲದೆ ಬೇರೆ ಜಾತಿಯವರಿರ್ಬೋದು, ಬೇರೆ ಧರ್ಮದವರಿರ್ಬೋದು, ಬೇರೆ ದೇಶದವರಿರ್ಬೋದು, ಅಥವಾ ಯಾವುದೇ ಇವರು ನಿಮಗಿಂತ ಇವರು ಫೈನಾನ್ಸಲ್ಲಿ ಕೆಳಗಿದ್ದಿರ್ಬೋದು, ಬಡವರಿರ್ಬೋದು, ಎಲ್ಲರನ್ನೂ ನೀವು ಸಮಾನ ಭಾವನೆಯಿಂದ ನೋಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಬ್ಯೂಟಿಫುಲ್ ರೀಡಿಂಗ್. ಇಲ್ಲಿ ಈ ಪೈಲ್ ಸೆಲೆಕ್ಟ್ ಮಾಡಿದವರು ಕೆಲವರು ನೀವು ಸೋಷಿಯಲ್ ವರ್ಕರ್, ಅಂದರೆ ಏನು ಹೇಳ್ತಾರೆ, ಒಂದು ಜನಗಳಿಗೆ ನೀವು ಸೇವೆ ಮಾಡಲಿಕ್ಕೆ ಬಂದವರು. ತುಂಬ ಇಲ್ಲಿ ಅಂದರೆ ಕಷ್ಟದಲ್ಲಿರುವವರಿಗೆ ನೀವು ಸೇವೆ ಕೊಡಲಿಕ್ಕೆ ಬಂದವರು. ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ರೂ ಇರ್ಬೋದು ಕೆಲವರು. ನಿಮಗೆ ಇಲ್ಲೊಂದು ಮೆಸೇಜ್ ತೆಗಿತಿದ್ದೇನೆ. ಗ್ರೋತ್, ಮಾಸ್ಟರ್ಸ್ ಲೈಕ್ ಪೇರೆಂಟ್ಸ್ ಗಿವ್ ಬಿಟರ್ ಮೆಡಿಸಿನ್ಸ್ ಫಾರ್ ಅವರ್ ಓನ್ ಕ್ಲೆನ್ಸಿಂಗ್ ಆ್ಯಂಡ್ ಗ್ರೋತ್. ಇಲ್ಲಿ ನಿಮಗೆ ಹೇಳ್ತಿದ್ದಾರೆ, ಈ ದೇವರು ಅಂದರೆ ಮಾಸ್ಟರ್ಸ್ ಅಂತ ಯಾರಿದ್ದೇವೆ ನಾವು, ದೇವರು ದೈವ ಅಂತ ನಂಬಿರ್ತೇವ, ಇವರಂತರ ನಮ್ಮದು ತಂದೆ ತಾಯಿ ಇದ್ದಾಗೆ. ಅಂದರೆ ನಮ್ಮ ಅಪ್ಪ ಅಮ್ಮ ನಮಗೆ ಕಹಿಯಾಗಿರೋ ಮೆಡಿಸಿನ್ ಕೊಡ್ತಾರೆ. ಅಂದರೆ ಇದು ನಮಗೇನಾದರೂ ಕಹಿಯಾಗಿರೋದು ಮೆಡಿಸಿನ್, ಅಥವಾ ನಮಗೆ ಒಳ್ಳೆತನೇ ಬಯಸ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಇದು ನಮ್ಮನ್ನು ಕ್ಲೀನ್ ಮಾಡಲಿಕ್ಕೆ, ನಮ್ಮ ಗ್ರೋತಿಗೋಸ್ಕರ ಇರ್ತದೆ. ಸೊ ದೇವರು ನಿಮಗೆ ಕಷ್ಟ ಕೊಟ್ಟಿರ್ತಾರೆ, ಇದೆಲ್ಲ ನಿಮ್ಮನ್ನು ಕ್ಲೀನ್ ಮಾಡಲಿಕ್ಕೆ ಮತ್ತು ನಿಮ್ಮ ಗ್ರೋತಿಗೋಸ್ಕರ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಂದರೆ ನೀವು ಹೇಳಿರ್ಬೋದು, ಇಷ್ಟೆಲ್ಲ ದೇವರಿದ್ದರೆ ನನಗೆ ಜೀವನದಲ್ಲಿ ಇಷ್ಟು ಕಷ್ಟಗಳು ಯಾಕೆ ಅಂತೇಳಿ. ಇದೆಲ್ಲ ನಿಮ್ಮ ಗ್ರೋತು ಮತ್ತು ಕ್ಲೆನ್ಸ್ ಮಾಡಲಿಕ್ಕೆ ನಿಮ್ಮನ್ನು. ಅಂದರೆ ಕೆಲವರಿಗೆ ಇಲ್ಲಿ ಸೋಲ್ ಪರ್ಪಸ್ ತುಂಬಾ ಇದೆ. ನೀವು ಅಂದರೆ ಸ್ಪಿರಿಚುವಾಲಿಟಿ ಕಡೆ ನೋಡಿ, ಕೆಲವರು ಇಲ್ಲಿ ಮೋಕ್ಷದ ಕಡೆ ನೋಡ್ತಿರ್ಬೋದು, ಮೋಕ್ಷದ ಸಲುವಾಗಿ ಸಹ ಇರ್ಬೋದು. ಡ್ರೀಮ್ಸ್, ಐ ವಿಲ್ ಕಮ್ಯುನಿಕೇಟ್ ವಿತ್ ಯು ಥ್ರೂ ಡ್ರೀಮ್ಸ್. ಇಲ್ಲಿ ನಿಮಗೆ ಬಾಬಾ ಕನಸಿನ ಮೂಲಕ ಬರ್ತಿದ್ದಾರೆ ಅಂತ ಹೇಳ್ತೀರಾ, ಅಥವಾ ನೀವು ಯಾವ ದೇವರು ಅಂತ ನಂಬಿರ್ತೀರಾ ಅವರು ಬಂದು ನಿಮಗೆ ಕನಸಿನ ಮೂಲಕ ಬಂದು ನಿಮಗೇನೋ ಮೆಸೇಜ್ ಕೊಡ್ಬೋದು. ತುಂಬ ಲಕ್ಕಿ ಪರ್ಸನ್. ಪೈಲ್ ನಂಬರ್ 3, ನಿಮಗೆ ಬಾಬಾ ಕನಸಲ್ಲಿ ಬರ್ತಿದ್ದಾರೆ. ಲಿವ್ ಇನ್ ದ ಪ್ರೆಸೆಂಟ್, ಟುಮಾರೋ ಇಸ್ ಎ ಮಿತ್, ಇಟ್ ಈಸ್ ಆಲ್ವೇಸ್ ಟುಡೇ. ನಾಳೆ ಎನ್ನೋದು ಸುಳ್ಳು ಅಂತ ಹೇಳ್ತಿದ್ದಾರೆ. ಏನಿದ್ರು ಇವತ್ತೇ ಮಾಡಬೇಕು. ಅಂದರೆ ನೀವಿಲ್ಲಿ ಏನಾದರೂ ಕೆಲಸ ಮಾಡಲಿಕ್ಕೆ ನಾಳೆ ಮಾಡುವ ಅಂತೇಳಿ ಪೋಸ್ಟ್ಪೋನ್ ಮಾಡ್ತಿರ್ಬೋದು. ಸೊ ಏನು ಮಾಡೋದಿದೆ ಅದನ್ನು ಇವತ್ತೇ ಮಾಡಿ ಅಂತ ಹೇಳ್ತಿದ್ದಾರೆ. ಲಿವ್ ಇನ್ ದ ಪ್ರೆಸೆಂಟ್, ಯಾವುದನ್ನು ಪೋಸ್ಟ್ಪೋನ್ ಮಾಡಬೇಡಿ ಅಂತೇಳಿ. ಯು ಆರ್ ಸೇಮ್ ಆಸ್ ಮೀ, ಐ ಆಮ್ ಕ್ಲೋಸೆಸ್ಟ್ ಟು ದೋಸ್ ಹೂ ಹ್ಯಾವ್ ಎಂಪ್ಟಿ ಪಾಕೆಟ್ಸ್, ಹಂಗ್ರಿ ಸ್ಟೊಮಕ್ಸ್ ಆ್ಯಂಡ್ ಬ್ರೋಕನ್ ಹಾರ್ಟ್ಸ್. ಅಂದರೆ ನೀವು ನನ್ನದೇ ಆತ್ಮ, ನೀವು ಪವಿತ್ರ ಆತ್ಮ, ನೀವು ದೇವರ ಆತ್ಮ, ನೀವು ನನ್ನ ಥರನೇ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ.
ಬಾಬಾ ಯಾರ ಜೊತೆ ತುಂಬ ಕ್ಲೋಸ್ ಆಗಿರ್ತಾರಂತ ಹೇಳಿದರೆ, ಯಾರ ಕೈಯಲ್ಲಿ ತುಂಬ ಹಣ ಅಂದರೆ ಯಾರ ಎಂಟಿ ಪಾಕೆಟ್ಸ್, ಯಾರ ಹತ್ರ ಹಣ ಇರೋದಿಲ್ವ, ನಿರ್ಗತಿಕರು ಅಥವಾ ಯಾರು ಹಸಿವಿಂದಿರ್ತಾರೋ ಅಥವಾ ಬ್ರೋಕನ್ ಹಾರ್ಟ್ಸ್, ಯಾರು ತುಂಬ ಅಂದರೆ ತುಂಬ ಮನಸ್ಸಲ್ಲಿ ನೋವಿರ್ತದೆ, ರಿಲೇಷನ್ಶಿಪ್ ಎಲ್ಲ ಲಾಸ್ ಆಗಿರ್ತದೆ, ಅಂದರೆ ಏನೋ ಒಂದು ಅವರ ಮನಸ್ಸು ತುಂಬ ಮುರಿದಿರ್ತದೆ, ಅವ್ರ ಜೊತೆ ಬಾಬಾ ತುಂಬ ಹತ್ತಿರವಾಗಿರ್ತಾರಂತ ಹೇಳ್ತಿದ್ದಾರೆ. ಇಲ್ಲಿ ಇನ್ನೊಂದು ಮೆಸೇಜ್ ತೆಗಿತಿದ್ದೇನೆ, 5 ಮೆಸೇಜ್. 5 ನಂಬರ್, ಬುಕ್ ಆಫ್ ಲೈಫ್. ಲೈಫ್ ಮೇ ಹ್ಯಾವ್ ಎ ಫ್ಯೂ ಬ್ಯಾಡ್ ಚಾಪ್ಟರ್ಸ್ ಬಟ್ ಹೋಪ್ ಆಫ್ ಗುಡ್ ಒನ್ ಈಸ್ ಬೌಂಡ್ ಟು ಫಾಲೋ. ಜೀವನದಲ್ಲಿ ಕೆಲವೊಮ್ಮೆ ನಮ್ಗೆ ತುಂಬ ಬ್ಯಾಡ್ ಚಾಪ್ಟರ್ಸ್ ಇರ್ತದೆ, ಅಂದರೆ ಕೆಲವೊಮ್ಮೆ ಕೆಟ್ಟ ನಮ್ಮದು ಅಧ್ಯಾಯ ಮುಗ್ದಿರ್ತದೆ, ಅಂದರೆ ಭರವಸೆ ಇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಕೆಟ್ಟದ್ದು ಮುಗಿದ ನಂತರ ಒಳ್ಳೆಯದು ಬಂದೇ ಬರ್ತದೆ, ಒಂದು ಹೊಸ ಅಧ್ಯಾಯ ನಿಮ್ಮದು ಶುರುವಾಗಲಿದೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಕರ್ಮ ಈಸ್ ಎ ಕಾಸ್ ಆ್ಯಂಡ್ ಎಫೆಕ್ಟ್, ನಾಟ್ ಪನಿಷ್ಮೆಂಟ್. ನೀವು ಹೇಳಿರ್ಬೋದು, ಅಯ್ಯೋ ನಂದು ಕರ್ಮವೇ ಅಂತ ಕೆಲವರು ಹೇಳ್ತಿರ್ಬೋದು. ಕರ್ಮ ಅಂತ ಹೇಳಿದರೆ ಇದೊಂಥರ ನಮ್ಮದು, ಇದು ನಮಗೆ ಪನಿಷ್ಮೆಂಟ್ ಅಲ್ಲ, ಶಿಕ್ಷೆ ಅಲ್ಲ, ಇದು ನಮ್ಮನ್ನು ಕ್ಲೆನ್ಸ್ ಮಾಡಲಿಕ್ಕೆ ಬಂದಿರ್ತದೆ, ನಮ್ಮನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಬಂದಿರ್ತದೆ, ಕೆಟ್ಟ ಕರ್ಮ ಆಗಲಿ ಒಳ್ಳೆ ಕರ್ಮ ಆಗಲಿ. ಸೊ ಜೀವನದಲ್ಲಿ ಕಷ್ಟ ಬಂದಾಗ ಅದನ್ನು ಅಂದರೆ ಇದು ಮಾಡಬೇಡಿ, ಪನಿಷ್ಮೆಂಟ್ ಅಂತ ತಿಳ್ಕೊಬೇಡಿ. ಇದು ನಿಮಗೆ ತುಂಬಾ ನಿಮ್ಮನ್ನು ಕ್ಲೆನ್ಸ್ ಮಾಡಲಿಕ್ಕೆ ಬರ್ತದೆ, ನಿಮ್ಮನ್ನು ಮೋಕ್ಷದ ಕಡೆ ಕರ್ಕೊಂಡು ಹೋಗಲಿಕ್ಕೆ ಬಂದಿರ್ತದೆ ಇದು. ಸೊ ಇದು ಪೈಲ್ ನಂಬರ್ 3 ರೀಡಿಂಗ್, ತುಂಬ ಬ್ಯೂಟಿಫುಲ್ ರೀಡಿಂಗ್ ಬಂದಿದೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.